ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತಿನ ಆಧಾರದ ವಿಷಯ 6ನೇ ಪದ ನಡೆದದ. ಕೊನೆಯ ಒಂದು ಸ್ವಲ್ಪ ನೋಡಿಕೊಂಡು ಲಾಸ್ಟ್ ನುಡಿ ನೋಡ್ಕೊಂಡು ಹೋಗೋಣ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. 6ನೇ ಪದದಲ್ಲಿ ಹೇಳ್ತಾ ಇದ್ದಾರ, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದುಳು ಸಿಲ್ಕಿ ಅಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜ ಅಂತ ಹಲವಾರು ವಿಚಾರಗಳನ್ನು ಹೇಳ್ಕೊಂಡು ಬಂದರು. ನೀನು ಆ ಕಡೆ ಈ ಕಡೆ ಯಾವುದೇ ಒಂದು ಮತವಾದಿಗಳು ಹೇಳಿದ್ರೆ ಆ ಮಾತು ಕೇಳುವಂಗಿಲ್ಲ. ಯಾಕಂದರೆ ಜ್ಞಾನವನ್ನೇ ನಂಬು, ಜ್ಞಾನದಿಂದನೇ ನಿನಗೆ ಮೋಕ್ಷ ಆಗ್ತದೆ ವಿನಃ ಅನ್ಯ ಸಾಧನಗಳಿಂದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ. ಅವರು ಜ್ಞಾನನೇ ಪಡ್ಕೊಳ್ಬೇಕು, ಜ್ಞಾನದಿಂದನೇ ಮೋಕ್ಷ ಆಗ್ತದೆ ಅಂತಲೇ ಅವರು ಹೇಳಿದ್ದಾರೆ. ಕೊನೆಯ ನುಡಿಯಲ್ಲಿ ಕೂಡ ಒಂದು ಯಾವುದಪ್ಪ ಅಂತಂದ್ರೆ ಹೇಳ್ತಾರೆ, ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥವೆನ್ನಲು ನೀನಿದನೆ ಬಿಡದಿರನು ಗುರು ಶಂಭುಲಿಂಗದ ಸುಜ್ಞಾನ ದೃಢಮಾಗಿ ಪರಮಾನಂದ ಬಹುದರಿಂದ ಅಂತನ್ನುವಂಥ ವಿಚಾರವನ್ನು ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಎಷ್ಟೋ ಜನ್ಮದ ಪುಣ್ಯದಿಂದನೇ ಇಂಥ ಒಂದು ವಿಚಾರಗಳನ್ನು ನಾವು ಕೇಳಕತ್ತೀವಿ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದೃಢ ಅಪರೋಕ್ಷ ಜ್ಞಾನ, ಅದರಿಂದನೇ ನಮಗೆ ಮುಕ್ತಿ ಆಗುವಂಥದ್ದು. ಇಂತಹ ವಾಕ್ಯಗಳನ್ನು ಗುರುಮುಖದಿಂದ ಈ ವೇದಾಂತ ಮಹಾವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಅದರಿಂದ ಆಗ್ತದಪ್ಪ ಅಂತಂದ್ರೆ ಇದು ಗುರುಮುಖದಿಂದನೇ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ಏನಾಯಿತು ಅಂತಂದ್ರೆ ಸಾಧನ ಚತುಷ್ಟಯ ಸಂಪನ್ನನಾದಂಥ ಅಧಿಕಾರಿ ಈ ಮುಕ್ತಿಗೆ ಅಂದರೆ ಮತ್ತು ಈ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ. ಯಾಕಂದರೆ ಅವರು ಈ ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಜ್ಞಾನದಿಂದನೇ ಹೋಗಬೇಕಾಗ್ತದೆ, ಅನ್ಯ ಮಾರ್ಗ ಇಲ್ಲ. ಏನಾದರೂ ಅನ್ಯ ಮಾರ್ಗ ಏನಾದ್ರು ಸ್ವೀಕಾರ ಮಾಡಿದ್ರೆ ಅವರಿಗೆ ಮುಕ್ತಿಯನ್ನು ಸ್ವೀಕಾರ ತೊಗೊಳಕ್ಕಾಗಂಗಿಲ್ಲ. ಹಾಗಾಗಿ ಅನ್ಯರ ಮಾತುಗಳನ್ನು ಕೇಳಿ ಅನ್ಯ ಮಾರ್ಗವನ್ನು ಹಿಡಿಯುವಂಥದ್ದು ಯೋಗ್ಯ ಅಲ್ಲ. ಈ ರೀತಿಯಾಗಿ ಕೆಲವು ವಿಚಾರಗಳನ್ನು ಹೇಳಿ ಇದಕ್ಕೊಂದು ದೃಷ್ಟಾಂತ ಬಂದಿತ್ತು ಮೊನ್ನೆ. ಇಲ್ಲಿ ಕೂಡ ಏನು ಹೇಳ್ತಾರೆ, ಬೇರೆ ಬೇರೆ ಮತವಾದಿಗಳು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರೆ. ಆ ಮಾತುಗಳನ್ನು ನಾವು ಕೇಳಬಾರ್ದು. ಕೇಳಿದ್ರೆ ಏನಾಗ್ತದೆ, ಅಂಥ ಆನಂದವನ್ನು ಕಾಣದೇ ಕಡೆಗೆ ಏನಾಗ್ತದೆ, ದುಃಖಕ್ಕೊಳಗಾಗಬೇಕಾಗ್ತದೆ. ಅದಕ್ಕೆ ಏನಾಗ್ತದೆ, ಕೊನೆಗೆ ಎಷ್ಟೇ ವರ್ಷ ಹೋದರೂ ಕೂಡ ನಾವು ವೇದಾಂತಕ್ಕೆ ಬಂದಾಗ ಇಂಥ ಜ್ಞಾನದಿಂದನೇ ಮೋಕ್ಷವನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಯಾವತ್ತಿಗೂ ಇದು ಮುಕ್ತಿ ಅನ್ನುವಂಥದ್ದು ಆಗಂಗಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತಾರೆ ಅವರು. ಪ್ರಭಾತ ಘಟ್ಟ ಕುಟಿ ನ್ಯಾಯ ಅನ್ನುವಂಥ ಒಂದು ಉದಾಹರಣೆ ಹೇಳ್ತಾರೆ ಅವರು. ಅಂದ್ರೆ ಈಗ ಜಕಾತಿ ಅಂತಂದ್ರೆ ಈ ಊರೊಳಗೆ ಹೋಗ್ಬೇಕಾದ್ರೆ ಈಗ ಈ ಟ್ಯಾಕ್ಸ್ ಅದಂತ ನೋಡಿ, ಇನ್ಕಮ್ ಟ್ಯಾಕ್ಸ್ ಅದು ಇದು ಕೊಡಬೇಕು ಹಿಂಗೆ ಅಂತಾರಲ್ಲ. ಆವಾಗ ಊರೊಳಗೆ ಬರಬೇಕಾದ್ರೆ ಜಕಾತಿ ದುಡ್ಡು ಕೊಟ್ಟು ಅವ್ರು ಊರೊಳಗೆ ಹೋಗ್ಬೇಕನ್ನುವಂಥದ್ದು ಇರ್ತದಂತೆ. ಈ ವ್ಯಕ್ತಿಗೆ ಏನಾಗ್ತದೆ ಅಂತಂದ್ರೆ ಆ ಜಕಾತಿ ಕೊಡೋದೇ ಊರೊಳಗೆ ಹೋಗ್ಬೇಕನ್ನುವಂಥ ಆಸೆ ಇರ್ತದೆ. ಅಲ್ಲಿ ಅಗಸಿ ಬಾಗ್ಲಿ ಅವು ಇವು ಅಂತ ಮಾಡಿರ್ತಾರೆ, ಅಲ್ಲಿ ಜಕಾತಿ ಅವರು ಕೂತಿರ್ತಾರೆ ನೋಡ್ರಿ, ಅದೊಂದು ದುಡ್ಡು ಕೊಟ್ಟಿಗೆ ಒಳಗೆ ಹೋಗ್ಬೇಕಾಗ್ತದಲ್ಲ. ಆ ರೀತಿ ಇದ್ದಾಗ ಒಬ್ಬ ವ್ಯಕ್ತಿ ಅಂತಾನೆ ಜಕಾತಿ ಕೊಡದೇ ನಾವು ಊರೊಳಗೆ ಹೋಗ್ಬೇಕು ಅನ್ನುವಂಥ ಭಾವ ಅದು ನಿಶ್ಚಯ ಇರ್ತದೆ.
ಇಚ್ಛೆ ಇದ್ದು ರಾತ್ರಿ ಎಲ್ಲ ಊರು ಸುತ್ತಾನೆ ನೋಡ್ರಿ. ಅವರು ಅಲ್ಲಿ ಕೂತಿರ್ತಾರಲ್ಲ, ಅದಕ್ಕೆ ಬೇರೆ ಯಾವ ಕಡೆಯಾರ ದಾರಿ ಐತೇನಂತ ಊರು ತುಂಬ ಸುತ್ತರಿತಾನ. ಆ ಊರು ತುಂಬ ಸುತ್ತರಿದ್ರೂ ಕೂಡ ಅಲ್ಲಿ ಏನಾಗ್ತದೆ, ಆ ದಾರಿ ಸಿಗಂಗಿಲ್ಲ, ಬೆಳಕಾಗ್ತದೆ. ಬೆಳಗಾಗ್ತದೆ. ಆವಾಗ ತಿರ್ಗಾ ಆತ ತಿರುಗಿ 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 ಕೊನೆಗೆ ಬೆಳಗ್ಗೆ ಎಲ್ಲಿಗೆ ಬಂದು ನಿಂತ, ಜಕಾತಿ ಕಟ್ಟೆ ಮುಂದೆ ಬಂದು ನಿಂದಿರ್ತಾನೆ ನೋಡ್ರಿ. ಅದರಿಂದ ಹೋಗಬಾರ್ದು, ದುಡ್ಡು ಕಟ್ಟಬಾರ್ದು ಅಂತ ಒಂದು ಆಸೆಯಿಂದ ಎಲ್ಲ ಕಡೆ ತಿರುಗಿದ, ಬೆಳತನ ತಿರುಗಾಡ್ದ. ಆದರೆ ಎಲ್ಲೂ ದಾರಿ ಕಾಣಲಿಲ್ಲ. ಕೊನೆಗೆ ಬೆಳಗ್ಗೆ ಆಯಿತು, ಬಂದು ಮತ್ತು ಜಕಾತಿ ಕಟ್ಟೆ ಮುಂದೆ ನಿಂತ್ಕೊಂಡ. ಮತ್ತು ಅಲ್ಲಿ ನಿಂತ್ಕೊಂಡ ಅಂತಾರೆ, ಎಷ್ಟು ರಾತ್ರಿ ಬೆಳತನ ಓಡಾಡಿದಾನ, ಆದ್ರೆ ಅದು ಸಿಗಲಿಲ್ಲ. ಕೊನೆಗೆ ಆತ ಜಕಾತಿ ಕಟ್ಟೆ ಮುಂದೆ ಬಂದು ನಿಂತು ಜಕಾತಿ ಸುಂಕವನ್ನು ಕೊಟ್ಟೇ ಆತ ಒಳಗೆ ಹೋದ. ಅದನ್ನು ಕೊಟ್ಟೆ ಒಳಗೆ ಹೋದ, ಅಷ್ಟು ತಿರುಗಾಡಿ. ಅದ್ರಂಗೆ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಆಸೆ ಇಟ್ಕೊಂಡು ಇದನ್ನು ಪಡ್ಕೊಳ್ಬೇಕಾದ್ರೆ ಅಭೇದ ರೂಪ ಜ್ಞಾನವನ್ನು ಬಿಟ್ಟು, ಅರ್ಥ ಆಯ್ತಲ್ಲ, ಅಭೇದ ರೂಪ ಜ್ಞಾನವನ್ನು ಬಿಟ್ಟು ಎಷ್ಟೆಷ್ಟು ಭೇದ ಜ್ಞಾನಗಳಿಂದ ಕೂಡ್ಕೊಂಡ್ರೂ ಕೂಡ ಅಲ್ಲಿ ನಿನಗೆ ಆನಂದ ಆಗಂಗಿಲ್ಲ, ಸುಖ ಆಗಂಗಿಲ್ಲ, ಮುಕ್ತಿ ಆಗಂಗಿಲ್ಲ. ಅದಕ್ಕೆ ಇದನ್ನು ಚೆನ್ನಾಗಿ ತಿಳಿಸ್ತಾರೆ ಅವರು. ಭೇದ ಜ್ಞಾನದಿಂದ ಮುಕ್ತಿ ಆಗಂಗಿಲ್ಲ. ನಮ್ಗೆ ಯಾಕೆ ಇಷ್ಟು ಕಷ್ಟ ಬಂದದ್ರಿ ಅಂದ್ರೆ, ದೇವ್ರು ಬೇರೆ, ನಾನು ಬೇರೆ, ನೀನು ಬೇರೆ ಅಂತ ಇಂಥ ಗುಣಗಳಿಗೆ, ಇಂಥ ಭಾವಕ್ಕೆ ನಮ್ಗೆ ಇದು ನಮ್ಗೆ ಆನಂದ ತೋರಿಲ್ಲ. ಅಲ್ಲಿಂದನೇ ಇಲ್ಲಿಯ ಮಟ್ಟ ನಮ್ಗೆ ದುಃಖ ಯಾಕಾಗ್ಯದ ಅಂದ್ರೆ ಭೇದ ಭಾವ ಇದ್ದದಕ್ಕೆ. ಮತ್ತು ಮಹಾತ್ಮರ ದೃಷ್ಟಿಲಿ ಅದಕ್ಕೆ ಮತಿಗೆ ಮಂಗಳವಾದ ಉತ್ತಮರ ಸಂಘ ಅಂತಾರೆ. ಎಲ್ಲರ ಮತಿಗಳು ಹೆಂಗದಾವ, ಕೆಟ್ಟೋಗಿದ್ದಾವೆ, ಅಮಂಗಳಾಗಿದ್ದಾವೆ. ಯಾವಾಗ ಮಂಗಳಕರ ಆಗ್ತಾವಂದ್ರೆ ತನ್ನನ್ನು ತಾನು ತಿಳಿದಾಗ ಆ ಬುದ್ಧಿ ಮಂಗಳಕರವಾಗಿರ್ತದ ಹೊರತಾಗಿ ಅದು ಇರಲಾರ್ದವರು ಅಮಂಗಳ ಬುದ್ಧಿ ಅಂತಲೇ ಹೇಳ್ತಾರೆ ಅವರು. ಎಷ್ಟೇ ಜನ್ಮಗಳು ಬಂದರೂ ಕೂಡ ಅಭೇದ ಜ್ಞಾನದಿಂದ ಕೂಡಿದ್ರೆ ಅಲ್ಲಿ ಸುಖ ಆಗಂಗಿಲ್ಲ, ಆನಂದ ಆಗಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಈ ಸುಖ ಅಲ್ಲಿ ಆಗದೇ ಇರುವಂಥದ್ದಕ್ಕಾಗಿ ದುಃಖ ಆಗಿರುವುದನ್ನು ಕಂಡು ಮರಳಿ ಮತ್ತೆ ಎಲ್ಲಿಗೆ ಬರಬೇಕಾಗ್ತದೆ, ಕೊನೆಗೆ ಎಷ್ಟೇ ಜನ್ಮಗಳು ತಿರುಗಾಡಿದ್ರು ಕೂಡ ಮತ್ತೆ ಕೊನೆಗೆ ವೇದಾಂತ ಜ್ಞಾನಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಈಗ ನಾವೇನಾದರೂ ಅಲಕ್ಷ್ಯ ಮಾಡಿ ಹೋಗ್ಲಿ ಬಿಡ್ರಿ, ಮತ್ತು ನೋಡಿದ್ರೆ ಆಯ್ತು ಮುಂದೆ ಅಂತ ಏನಾದರೂ ಅಂದರೆ, ಜಕಾತಿಯ ಸುಂಕವನ್ನು ಕಟ್ಟದೇನೆ ನಾನು ಒಳಗೆ ಹೋಗ್ಬೇಕಂತ ಇಚ್ಛೆ ಪಟ್ಟು ರಾತ್ರಿ ಬೆಳತನ ಊರೆಲ್ಲ ಸುತ್ತ ಹಾಕಿದ. ಟೈಮ್ ವ್ಯರ್ಥ ಆಯ್ತು, ಅತಗೂ ಸುಸ್ತಾಯಿತು. ಎಷ್ಟು ಸುಸ್ತಾಯಿತು, ಎಷ್ಟು ಕಷ್ಟ ಆಯಿತು. ಅದ್ರಂಗೆ ಎಷ್ಟೇ ಜನ್ಮಗಳು ತಿರುಗಾಡಿ ಬಂದರೂ ಕೂಡ ಮತ್ತೆ ಇದೇ ಭಾವ ಇಟ್ಟುಕೊಂಡು ಇದೇ ಸಾಧನ ಚತುಷ್ಟಯ ಸಂಪನ್ನನಾಗಿ ಸದ್ಗುರುಗಳಿಗೆ ಶರಣಾಗಿ ಮತ್ತು ಇದೇ ಶ್ರವಣ ಮನನ ನಿಧಿಧ್ಯಾಸನ ಮಾಡೋವರೆಗೂ ನಿನಗೆ ಆನಂದ ಅನ್ನುವಂಥದ್ದು, ಮುಕ್ತಿ ಅನ್ನುವಂಥದ್ದು ಆಗೋದೇ ಇಲ್ಲ. ಮತ್ತು ಮಾನವ ಶರೀರ ಬಂದದ್ರಿ, ಗುರುನಾಥನ ವಾಕ್ಯಗಳು ಸಿಗಕತ್ತವ, ನಾ ಈಗ ಗೆದ್ದು ಬಿಡ್ಬೇಕಂತ ಏನಾರ ನಿಮ್ಮ ಮನಸ್ಸು ಮಾಡಿದ್ರೆ ಖಂಡಿತ ನೀನು ಇದೇ ಜನ್ಮದಲ್ಲೇ ಮುಕ್ತನಾಗಿಬಿಡ್ತಿ, ಜೀವನ ಮುಕ್ತನಾಗಿಬಿಡ್ತಿ. ಆಗಲ್ಲಂತಲ್ಲ, ಮಹಾತ್ಮರು ಮಾಡ್ಕೊಂಡ್ರವರು, ಮಹಾತ್ಮರು ಹಂಗೆ ಮಾಡ್ಕೊಂಡಾರ್ರಿ. ಮತ್ತು ನಾವು ಹಂಗೆ ಮಾಡ್ಕೋಬೇಕು. ಯಾಕಂದ್ರೆ ಮಹಾತ್ಮರು ಗೆದ್ದು ಬಿಟ್ರೆ ಅವ್ರು ಮಾಡ್ಕೊಂಡು, ಮತ್ತು ನೀ ಯಾವಾಗ ಗೆಲ್ಲೋ, ಮತ್ತು ನೀನು ಮಾಡ್ಕೊಳ್ಳೇಬೇಕಾಗ್ತದೆ. ಅವ್ರು ಹೆಂಗೆ ಹೆಜ್ಜೆ ಇಟ್ಟು ಹೋಗ್ಯಾರ, ನಾವು ಹಂಗೆ ಹೆಜ್ಜೆ ಇಡಲೇಬೇಕು ಅವರಿಂದ. ಪ್ರತಿಯೊಬ್ಬರು, ಒಬ್ಬರಂತಲ್ಲ, ಪ್ರತಿಯೊಬ್ಬರು ಮಹಾತ್ಮರಿಂದ ಬೆನ್ನು ಹತ್ತದೆ. ಅವ್ರು ಹೆಂಗೆ ಹೆಜ್ಜೆ ಇಟ್ಕೊಂಡು ಹೋಗ್ಯಾರ, ಅವ್ರ ಹೆಜ್ಜೆಯಿಂದನೇ ನಾವು ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು. ಅವ್ರು ಹೆಂಗೆ ನಡ್ಕೊಂಡು ಹೋಗಿದ್ದಾರೆ, ಅವ್ರು ಯಾವ ರೀತಿ ನಡೆ ನುಡಿಯಲ್ಲಿ ಒಂದಾಗಿದ್ದರು, ಯಾವ ರೀತಿ ಜ್ಞಾನವನ್ನು ಪಡ್ಕೊಂಡ್ರು, ಶ್ರವಣ ಮನನ ನಿಧಿಧ್ಯಾಸನದಿಂದ ಈ ರೀತಿ ಆಗುವಂಥದ್ದು. ಅದಕ್ಕೆ ಎಷ್ಟೇ ಜನ್ಮಗಳು ಬಂದರೂ ಕೂಡ ಅಲ್ಲಿ ಭೇದ ಭಾವ ಇತ್ತು ಅಂದಾಗ ಆನಂದ ಆಗಂಗಿಲ್ಲ, ಮುಕ್ತಿ ಆಗಂಗಿಲ್ಲ. ಅದಕ್ಕೆ ಭೇದ ಜ್ಞಾನದಿಂದ ಏನಾಗ್ತದಪ್ಪ ಅಂದ್ರೆ ಭಯ ಆಗ್ತದೆ. ಮತ್ತು ದೇವ್ರು ಬೇರೆ ನಾನು ಬೇರೆ ಅಂದಾಗ ಭಯ ಆಗ್ತದಿಲ್ಲ, ಅದೇನು ಮಾಡಿಬಿಡ್ತದೆ ನನಗೆ ಆಗಿಬಿಡ್ತದೆ, ಹೌದಿಲ್ಲ? ಎಷ್ಟು ಭಯ ಆಗಿಬಿಡ್ತದೆ. ಒಂದು ಸಲ ನೋಡ್ರಿ, ಒಂದು ವಾರದಾಗ ಒಂದು ದಿವಸ ಉಪವಾಸ ಇರ್ತೀವಿ. ಮೊದಲಿಂದ ಮಾಡ್ಕೊತ ಬಂದಿರ್ತೀವಿ. ದೇವ್ರಿಗೆ ಯಾರಿಗೆ ಮಾಡ್ತೀವಿ, ದೇವ್ರಿಗೆ ಮಾಡಕತ್ತೀವಿ ಅಂತ ಹೇಳ್ತೀವಿ. ಒಂದು ವಾರ ಬಿಟ್ಟರೆ ನೋಡ್ರಿ ಮನುಷ್ಯರಿಗೆ ಅಲ್ಲೋಲ ಕಲ್ಲೋ. ಒಂದು ವಾರದಾಗ ಒಂದು ದಿವಸ ಉಪವಾಸ ಇದ್ದೆ, ನಾ ಬಿಟ್ಟದಕ್ಕೆ ಹಂಗಾಯ್ತೇನೋ ಹಿಂಗಾಯ್ತೇನೋ, ದೇವ್ರು ಏನು ಮಾಡಿತೋ ಏನಿಲ್ಲೋ, ಎಷ್ಟೊಂದು ಭಯ ಹತ್ಕೊಂಡ್ಬಿಡ್ತದೆ. ಹಂಗಾಗಿ ಭೇದ ಜ್ಞಾನದಿಂದ ಏನಾಗ್ತದೆ, ಭಯ ಆಗ್ತದೆ. ಅಭೇದ ಜ್ಞಾನದಿಂದ ಸುಖಿ ಆಗ್ತಾನೆ, ಆನಂದ ಪಡ್ತಾನೆ. ಎಲ್ಲ ಕಡೆ ಏನು ಭಯನೇ ಇಲ್ಲ ನೋಡ್ರಿ. ಯಾರ್ದು ಭಯ ಐತೇಳಿ, ತನ್ನ ಸ್ವರೂಪನೇ ಅದು ಎಲ್ಲ ಕಡೆ. ಅದಕ್ಕೆ ಭೇದ ಇದ್ದಲ್ಲಿ ಭಯ ಅದ, ಅಭೇದ ಇದ್ದಲ್ಲಿ ನಿರ್ಭಯವಾಗಿರುವಂಥದ್ದು, ಸುಖಿಯಾಗಿರುವಂಥದ್ದು. ಅದರಿಂದ
ಇಲ್ಲಿ ಶ್ರುತಿ ಜ್ಞಾನದೇವತೋ ಕೈವಲ್ಯಂ ಅಂತ ಹೇಳಿದ್ದಾರೆ. ಅದಕ್ಕೆ ನಾಣ್ಯ ಪಂಥ ವಿದ್ಯತೆ ನಾಯ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಜ್ಞಾನದಿಂದನೇ ಮೋಕ್ಷ ಆಗ್ತದ ಹೊರತಾಗಿ ಬೇರೆ ಯಾವುದರೊಂದು ಇಲ್ಲ ಅಂತ ಕೂಡ ಹೇಳಿದ. ಅದಕ್ಕೆ ಹಿಂಗೆ ಈ ಜ್ಞಾನದಿಂದ ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ಅದು ದೊಡ್ಡ ದುಃಖ ಯಾವುದು, ಜನನ ಮರಣ ಅನ್ನುವಂಥ ದುಃಖ ನಿವೃತ್ತಿ ಆಗ್ತದೆ, ಪರಮಾನಂದದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಇದೇನು ಅಜ್ಞಾನ ಅನ್ನುವಂಥ ಆವರಣ ಐತಲ್ಲ, ಅದು ಛೇದನ ಆಗ್ಬೇಕಷ್ಟೆ. ಅದು ಯಾವಾಗ ಗುರುವಿನ ವಾಕ್ಯಗಳನ್ನು ಕೇಳ್ತಾ ಓದಿವಿ ಅಂತಂದ್ರೆ ಅದು ಒಂದು ಸಲ ಆವರಣ ಅನ್ನುವಂಥದ್ದು ಛೇದನ ಆಗಿಬಿಡ್ತಂದ್ರೆ ಆಯ್ತಂದ್ರೆ ಏನಿಲ್ಲ, ನಿರ್ಬೈಲೆ ಉಪಾಧಿಗಳನ್ನು ತೆಗೆದುಬಿಟ್ಟಾಗ ಏನೈತೆ ಹೇಳ್ರಿ, ಮನೆಗಳು ಭಾಳ ಅದಾವಪ್ಪ, ಗುಡಿಸಲುಗಳು ಅದಾವ, ಮಠಗಳು ಅದಾವ, ಎಲ್ಲ ಉಪಾಧಿಗಳು ಹೋದಾಗ ಏನಾಯ್ತದ, ಬೈಲೆ. ಅದಕ್ಕೆ ನಿನ್ನ ಒಂದು ಗುರುವಾಕ್ಯದಿಂದ ನೀ ಕೇಳಿದಾಗ ಉಪಾಧಿಗಳನ್ನೆಲ್ಲ ತೆಗೆದುಬಿಟ್ಟಾಗ ನೀನು ನಿರ್ಬೈಲೆ ನೀನು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ, ಪರಮಾನಂದ ಮುಕ್ತಿ ಇಲ್ಲಿ ಆಗ್ತದೆ. ಅದರಿಂದ ಜ್ಞಾನದಿಂದ ಮುಕ್ತಿ ಅನ್ನುವಂಥದ್ದು ಶ್ರುತಿಯನ್ನು ನಂಬು. ಯಾರು ಅವ್ರಿವ್ರ ಮಂದಿ ಮಾತು ಕೇಳಕ್ಕೆ ಹೋಗ್ಬೇಡಪ್ಪ, ಶ್ರುತಿಯಲ್ಲಿ ಹೇಳ್ಯದ ನೋಡು, ಜ್ಞಾನದೇವತೋ ಕೈವಲ್ಯಂ ಅಂತ ಹೇಳಿದಾರೆ, ಜ್ಞಾನದಿಂದನೇ ಮೋಕ್ಷ ಅಂತ ಹೇಳಿದಾರೆ. ಅಂತಂದ ಮೇಲೆ ಜ್ಞಾನವನ್ನೇ ನಂಬು, ಅದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗ್ತೀಯಪ್ಪ ನೀನು. ಅದಕ್ಕೆ ಜ್ಞಾನವನ್ನು ನಂಬಿ ಮತ್ತು ಆನಂದದಾಗ ಇರಪ್ಪ ಅಂತ ಇದು ಶ್ರುತಿ ವಾಕ್ಯ. ಮತ್ತು ಮಂದಿ ಇವ್ರು ಹೇಳಿದಂಥ ವಾಕ್ಯ ಅಲ್ಲ, ಶ್ರುತಿ ಪ್ರಮಾಣವನ್ನು ಇಟ್ಕೊಂಡು ನಿಜಗೊಂಡ್ರೆ ಹೇಳಿದ್ದಾರೆ. ಈಗ ನಾವು 7ನೇ ಪದವನ್ನು ನೋಡೋಣ, ಎಷ್ಟು ಅದ್ಭುತವಾಗಿ ಹೇಳಿದಾರ. ಈಗ ಮತ್ತೆ ಅವರು ಹಲವಾರು ವಿಚಾರಗಳನ್ನು ಹೇಳ್ತಾರೆ. 7ನೇದು, ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬು ಯೋಗಿ, ನಿನ್ನ ಮುನ್ನಿನ ಜಡಭಾವವಂ ನೀಗು ನಲಿದುದು ನನ್ನಿ ಎಂದು ನಂಬು ಯೋಗಿ ನಿನ್ನ ಅಂತ ಹೇಳ್ತಾರೆ ಅವರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಇದು ಯಾವುದರಿಂದ ಕಾಣಿಸುವಂಥ ವಸ್ತು ಐತೇನ್ರಿ, ಇದು ಯಾವುದರಿಂದ ಕೊಳ್ಳದೇ ಇರುವಂಥ ವಸ್ತು ಇದು. ಮತ್ತು ಗುರು ಒಂದು ಅಣುವಿನ ಮೇಲೆ ಈ ವಸ್ತುವನ್ನು ತಿಳಿಸಿಕೊಡ್ತಾನಂದ್ರೆ ಅದಕ್ಕೆ ಗುರುವಿಗಿಂತ ಅಧಿಕವಾದಂಥ ಜಗತ್ತಿನೊಳಗೆ ಯಾರಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕಾಣದೇ ಇರುವಂಥದ್ದನ್ನು ತೋರಿಸ್ಕೊಡುವಂಥವನು ಸದ್ಗುರು ಅದಾನ. ಅದಕ್ಕೆ ಸನ್ನುತಿ ಅಂತಂದ್ರೆ ಏನಪ್ಪ, ಸನ್ನುತಿ ಅಂದ್ರೆ ಮುನಿಗಳಿಂದ ಹೊಗಳಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥದ್ದು. ನನ್ನಿ ಅಂದರೆ ನಿಶ್ಚಯವಿದು ಅಂತ ನಂಬು, ನಿಜ ಅಂತ ತಿಳ್ಕೋ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಶ್ರುತಿಯಿಂದ ಜ್ಞಾನವೇ ಮುಕ್ತಿಗೆ ಮುಖ್ಯ ಸಾಧನೆ ಆಗಿರುವಂಥದ್ದು. ಶ್ರುತಿಯಿಂದ ಏನಾಗ್ತದ, ಜ್ಞಾನವೇ ಮುಕ್ತಿಗೆ ಮುಖ್ಯ ಸಾಧನ ಅಂತ ಹೇಳಿದರು. ಆದರೆ ಜ್ಞಾನದಲ್ಲಿ ಅಂಥ ಶಕ್ತಿ ಏನೈತಪ್ಪ, ಜ್ಞಾನದಲ್ಲಿ ಅಂಥ ಶಕ್ತಿ ಏನೈತಿ, ಬೇರೆ ಸಾಧನೆಗಳಿಂದ ಬೇರೆ ಕೆಲವು ಇದರಿಂದ ಫಲಗಳನ್ನು ಪಡಿಬೋದಲ್ಲ, ಆಯಾಮಗಳಿಂದ ಫಲಗಳನ್ನು ಪಡಿಬೋದು, ಬೇರೆಯಿಂದ ಮಾಡ್ಬೋದು. ಅಂದ್ರೆ ಮತ್ತು ಈ ಜ್ಞಾನದಲ್ಲಿ ಅಂಥ ಶಕ್ತಿ ಏನೈತಿ, ಬೇರೆ ಏನಾದರೂ ಮಾಡಿ ಪಡ್ಕೋಬೋದಲ್ಲ ಅಂತ ಅಲ್ಲಿ ಶಂಕೆ ಮಾಡಿದರೂ ಕೂಡ ಅದಕ್ಕೆ ಹೇಳ್ತಾರೆ, ಜ್ಞಾನದಿಂದ ಆಗುವ ಕಾರ್ಯವು ಯಾವುದರಿಂದ ಆಗಂಗಿಲ್ಲ. ಎಷ್ಟೋ ಜನ್ಮದಿಂದ ಈ ಅಜ್ಞಾನ ಅನ್ನುವಂಥ ಕತ್ತಲೆಯಲ್ಲಿ ನೀ ಬಿದ್ದಿದೆ, ಜ್ಞಾನ ಅನ್ನುವಂಥ ಬೆಳಕು ನೋಡ್ರಿ, ಅದು ಬಂದು ಬಿಟ್ಟಾಗ ಅಜ್ಞಾನ ಅನ್ನುವಂಥದ್ದು ಕತ್ತಲೆ ಎಲ್ಲ ಹೋಗಿಬಿಡ್ತದೆ. ಅದಕ್ಕೆ ಜ್ಞಾನ ಮಾಡುವಂಥ ಕೆಲಸ, ಆ ಕಾರ್ಯ ಅದರಿಂದ ಯಾವುದಕ್ಕೂ ಸಾಧ್ಯ ಇಲ್ಲ ಮಾಡೋಕ್ಕೆ. ಮತ್ತು ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಈ ಒಂದೊಂದು ವಸ್ತುಗಳಲ್ಲಿ ಒಂದೊಂದು ಶಕ್ತಿ ಇದ್ರೆ ಜ್ಞಾನದಲ್ಲಿ ಎಲ್ಲ ಶಕ್ತಿಗಳು ಅದಾವ. ಅದಕ್ಕೆ ಅಣಿಮ ಮಹಿಮ ಗರಿಮ ಪ್ರಕಾಮೇಶ, ಇವೇನು ಅಣಿಮ ಮಹಿಮ ಗರಿಮ ಲಘಿಮ ಪ್ರಕಾಮ್ಯ ಈಶತ್ವ ವಶಿತ್ವ ಇಂಥವೆಲ್ಲ ಅಷ್ಟಸಿದ್ಧಿಗಳು ಬರ್ತಾವೆ. ಈಗ ಒಂದೊಂದು ನಾವು ಸಿದ್ಧಿಗಳನ್ನು ಮಾಡ್ಕೋಬೇಕಾದ್ರೆ ಎಷ್ಟೋ ವರ್ಷ ಹಿಮಾಲಯ ಅಂತಲಿಂತಲೂ ಹೋಗಿ ನಾವು ಆ ಸಿದ್ಧಿಯನ್ನು ಮಾಡ್ಕೊಳಕ್ಕೆ ತಪಸ್ಸೆಲ್ಲ ಮಾಡ್ತಾರೆ. ಆದ್ರೆ ಒಂದೊಂದು ಸಿದ್ಧಿ ಮಾಡ್ಕೋಬೋದು ಎಷ್ಟೆಷ್ಟೋ ವರ್ಷ ಕೂತ್ಕೊಂಡು. ಆದರೆ ಜ್ಞಾನದಲ್ಲಿ ಎಲ್ಲ ಸಿದ್ಧಿಗಳು ಅಡಿಗ್ಯಾವ. ಅದಕ್ಕೆ ಮಹಾತ್ಮರ ಕಾಲು ಕೆಳಗೆ ಸಿದ್ಧಿಗಳು ಇರ್ತಾವೆ, ಅವ್ರು ಬಳಸ್ಕೊಳಂಗಿಲ್ಲ, ಬಳಸ್ಕೋಬಾರ್ದದು. ಅರ್ಥ ಆಯ್ತಲ್ಲ, ಕಾಲು ಕೆಳಗೆ ಬಿದ್ದು ಒದ್ದಾಡಿರ್ತಾವೆ. ಅದಕ್ಕೆ ನೀನಿಟ್ಟ ನೆಲವೇ ಸುಕ್ಷೇತ್ರ ಆತ, ಏನಾರ ಸಿಟ್ಟು ಮಾಡ್ಕೊಂಡು ಪಾದ ಇಟ್ಟ ಅದನ್ನ ಕೋಪಕ್ಕೆ ಏನಾರ ಗುರಿ ಆದ್ರೆ ದಗ ಉರಿತದ ಆ ಜಾಗ. ಅಷ್ಟು ಶಕ್ತಿ ಗುರುವಿನ ಬಲ್ಲಿ ಇರ್ತದದು.
ಅದಕ್ಕೆ ಗುರುವಿನ ಬಳಿ ಯಾಕೆ ಇರ್ಬೇಕು ಭಯಭಕ್ತಿ ಅಂತಂದ್ರೆ ಭಾಳ ಭಯಭಕ್ತಿ ಅಂತಿರ್ಬೇಕು. ನಾವು ಹೆಂಗೆ ಬೇಕು ಹಂಗೆ ಮಾತಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ಅವ್ರು ಏನಾದರೂ ಸಿಟ್ಟು ಮಾಡ್ಕೊಂಡು ನೀನು ಏನಾದರೂ ಒಂದು ಬಿಟ್ರೆ ಅಂತಂದ್ರೆ ನೀನು ಸುಟ್ಕೊಂಡೇ ಹೋಗ್ಬಿಡ್ತಿ. ಅಷ್ಟು ಶಕ್ತಿ ಇರ್ತದೆ. ಯಾಕಂದ್ರೆ ಜ್ಞಾನದಾಗ ಹಲವಾರು ಎಲ್ಲ ಇರ್ತಾವಲ್ಲಿ, ಶಕ್ತಿಗಳು ಇರ್ತಾವೆ ಜ್ಞಾನದಲ್ಲಿ. ಅಂಥ ತತ್ವಜ್ಞಾನವನ್ನು ಪಡ್ಕೊಂಡಂಥ ಜ್ಞಾನಿ ಬಳಿ ಹಲವಾರು ಶಕ್ತಿಗಳು ಇರ್ತಾವೆ. ಅದಕ್ಕೆ ಜ್ಞಾನದಿಂದ ಏನಾಗ್ತಂದ್ರೆ ಜ್ಞಾನದಲ್ಲಿ ಸರ್ವಶಕ್ತಿಗಳು ಅದಾವೆ. ಅದರಿಂದ ಜ್ಞಾನಕ್ಕೆ ಸಮಾನವಾದಂಥದ್ದು ಯಾವುದು ಇಲ್ಲವೇ ಇಲ್ಲ. ನಾವು ಹಿಂದೆ ಹೇಳಿದ್ರು, ಒಂದು ನುಡಿ ಹೇಳಿದ್ರಲ್ಲ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಅಂದಾಗ ಈ ಜ್ಞಾನದ ಭಾಗದಲ್ಲಿ ಕೋಟಿ ಭಾಗ್ಯಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದಂದ್ರೆ ಈ ಜ್ಞಾನ ಎಷ್ಟು ಉತ್ಕೃಷ್ಟ ಆಗ್ಯದಂತ ತಿಳ್ಕೊಬೇಕು ನಾವು. ಅದಕ್ಕೆ ಜ್ಞಾನ ಇಲ್ಲಿ ಏನು ಮಾಡ್ತದ್ರಿ ಅಂತಂದ್ರೂ ಕೂಡ ತಾನಲ್ಲದ ತನ್ನದಲ್ಲದ ದೇಹದಲ್ಲಿ ದೇಹವೇ ನಾನೆಂದು ನನ್ನದಂತ ಅಂದ್ಕೊಂಡು ನೋಡ್ರಿ ಈಗೇನಾಗ್ಯದ. ಇದು ಅಂಥದ್ದೇನು ಕೆಲಸ ಮಾಡ್ತದ್ರಿ ಜ್ಞಾನ ಅಂತಂದ್ರೆ ಇದು ಭಾಳ ದೊಡ್ಡ ಕೆಲಸ ಮಾಡ್ತದಪ್ಪ. ಇದು ದೊಡ್ಡ ಕೆಲಸ ಮಾಡ್ತದೆ. ಯಾಕಂದ್ರೆ ತಂದು ಅಲ್ಲ ತಾನೂ ಅಲ್ಲ ಈ ಶರೀರ. ಈ ಶರೀರದಲ್ಲಿ ತಾನೂ ಅಲ್ಲ ತನ್ನದೂ ಅಲ್ಲ. ಈ ದೇಹದಲ್ಲಿ ದೇಹವೇ ನಾನು ಅಂತ ನನ್ನದಂತ ಈ ಜಡವಾದ ದೇಹದಿಂದ ಕೂಡಿದಂಥದ್ದು. ಇದಕ್ಕೆ ಸಂಬಂಧ ನಾನಿದ್ದೀನಿ. ಯಾಕಂದರೆ ಇದೇ ನಾನು ಅನ್ನುವಂಥ ಈ ದೇಹ ಸಂಬಂಧಿ ಜಡಭಾವ ಭ್ರಾಂತಿಯಾಗಿರ್ತದೆ. ಯಾಕೆ ತಂದು ಅಲ್ಲ ತನ್ನದು ಅಲ್ಲ, ಆದರೂ ಕೂಡ ಇದು ನಂದು ಅಂತ ಹೋಗ್ತಾನೆ ಈ ಶರೀರದ ಮೇಲೆ ಭಾವ ಇಟ್ಕೊಂಡು. ಈ ರೀತಿಯಿಂದ ಭ್ರಾಂತಿ ಆಗಿರುವಂಥದ್ದು ಏನಿರ್ತದೋ ಅಂಥ ಜಡದೇಹ ನಾನೆನ್ನುವಂಥ ಭ್ರಮೆಯನ್ನು ನಾಶ ಮಾಡ್ತದೆ ಈ ಜ್ಞಾನ. ಇದು ಒಂದು ಜನ್ಮ ಅಲ್ಲ ರೀ. ಈ ಹುಟ್ಟಿನಿಂದ ನಾವು ಸಾಯೋವ್ರಿಗೆ ಯಾಕೋ ಈಗ ನಮ್ದು ಹಿಂದಿನ ಪುಣ್ಯ ಏನಿತ್ತೋ ಬಸವಣ್ಣಂದ್ರೆ ನಮಗೆ ದೊರೆತರು ನಮಗೆಲ್ಲ ತಿಳಿಸಿದ್ರು, ನೋಡಪ್ಪ ಈ ಶರೀರ ನೀನಲ್ಲ ನಿಂದು ಅಲ್ಲ ಅಂತ. ಈ ಜಗತ್ತು ಕಾಣುವಂಥದ್ದು ಏನು ತಿಳಿಸಿಕೊಡ್ತದಲ್ಲ ಅದೆಲ್ಲ ಸುಳ್ಳು ಐತಪ್ಪ, ಅದು ಸತ್ಯ ಅಲ್ಲ. ನೀ ಕಾಣುವಂಥವನು ಸತ್ಯ ಇದೆ. ಈ ಜಾಗ್ರ ಸ್ವಪ್ನ ಸುಸುಪ್ತಿ ಇವೆಲ್ಲ ತೋರ್ತಾವಂತಂದ್ರೆ ಇವೆಲ್ಲ ನಿನ್ನೊಳಗೆ ತೋರ್ತಾವೆ. ವಿಚಾರ ಮಾಡಿದ್ರೆ ಇವು ಯಾವ ನಿನಗಿಲ್ಲಪ್ಪ. ಹುಟ್ಟು ಇಲ್ಲ ಸಾವು ಇಲ್ಲ ನಿನಗೆ. ಈ ಜಗತ್ತು ಹೆಂಗದ ಜಡದಿಂದ ಕೂಡ್ಯದ. ಇದಕ್ಕೆ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಅಂತ ಗುರುನಾಥ ಎಲ್ಲವನ್ನ ತಿಳಿಸ್ತಾನಲ್ಲ. ತಿಳಿಸಿದಾಗ ಯಾವಾಗ ಅದು ಜ್ಞಾನ ನಮ್ಗೆ ಏನು ಭ್ರಾಂತಿ ಆಗಿತ್ತು ಗುರು ಹೇಳಿದಾಗ ಆ ಭ್ರಾಂತಿ ನಿವೃತ್ತಿ ಆಗ್ತದೆ ನೋಡ್ರಿ. ನಾವು ಹುಟ್ಟಿಂದ ಸಾಯೋರಿಗಾಗಿರ್ಬೋದು ಜನ್ಮಾಂತರದಲ್ಲಿ ಇದೇ ಭ್ರಾಂತಿಯಲ್ಲೇ ಬಂದಿರುವಂಥದ್ದು ನಾವು. ಅಂಥ ಜಡದೇಹ ನಾನು ಅಂತ ಒಂದು ಭ್ರಮೆ ನೋಡ್ರಿ. ಇದು ಜಡವಾಗಿರುವಂಥದ್ದು. ಇದು ನೋಡ್ರಿ, ಇದು ಶರೀರ ಹೆಂಗೈತಪ್ಪ ಅಂದರೆ ಜಡವಾಗಿರುವಂಥದ್ದು. ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಪರರ ಜ್ಞಾನನೂ ಇಲ್ಲ ಇದಕ್ಕೆ. ಅದಕ್ಕೆ ಜಡವಾದ ದೇಹ ಸಂಬಂಧಿ ಜಡಭಾವ ಈ ಭ್ರಾಂತಿ ಏನೈತಲ್ಲ ಅಂಥ ಜಡದೇಹ ನಾನೆನ್ನುವ ಭ್ರಮೆಯನ್ನು ನಾಶ ಮಾಡಿಬಿಡ್ತದೆ ಇದು ಜ್ಞಾನ. ಈ ದೇಹಕ್ಕೆ ಸಾಕ್ಷಿಯಾಗಿ ದೇಹವನ್ನು ಅರಿಯುವಂಥವನು ನಾನು. ದೇಹಕ್ಕೆ ಸಾಕ್ಷಿಯಾಗಿ ದೇಹವನ್ನು ಅರಿಯುವಂಥ ಚಿದ್ರೂಪಾತ್ಮನೇ ನೀನಿದ್ದೀಯ ಅಂತ ತಿಳಿಸ್ತಾನೆ ಯಾರು ಸದ್ಗುರುನಾಥ. ಈಗ ತನ್ನಿಂದ ಅರಿಸಿಕೊಳ್ಳುವಂಥ ಘಟಪಟಾದಿಗಳು ನೀನು ಹೆಂಗೆ ಆಗಂಗಿಲ್ಲೋ ಅದೇ ರೀತಿ ಕೂಡ ನಿನ್ನಿಂದ ಅರಿಸಿಕೊಳ್ಳುವಂಥ ಶರೀರ ನೀನು ಹೆಂಗಾಗ್ತಿ. ಅದಕ್ಕೆ ನಿನಗೆ ಅನ್ಯ ಅದಲ್ಲ. ಅದಕ್ಕೆ ಶರೀರ ಹೆಂಗೆ ಐತಪ್ಪ ಅಂತಂದ್ರೆ ನಿನ್ಗಿಂತ ಅನ್ಯ ಐತೆ. ಶರೀರ ನೀನಾಗಕ್ಕೆ ಸಾಧ್ಯನೇ ಇಲ್ಲ. ಅನಾಯಾಸವಾಗಿ ಲೀಲಾ ಮಾತ್ರದಿಂದ ಜಡವಾದ ದೇಹ ಭ್ರಮೆಯನ್ನು ಇದೇನಾಗ್ತದ, ಜಡವಾದ ದೇಹ ಭ್ರಮೆಯನ್ನು ನಾಶ ಮಾಡ್ತದೆ ಯಾವುದು? ಈ ಜ್ಞಾನ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಈ ಸರ್ಪಭ್ರಮ ಮತ್ತು ರಜ್ಜು ಜ್ಞಾನದ, ಯಾಕಂದ್ರೆ ಸರ್ಪ ಕಾಣಕತ್ತದ ಎಲ್ಲಿ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ಯದ. ಆ ಭ್ರಾಂತಿ ಹೋಗ್ಬೇಕಾದ್ರೆ ನಮ್ಗೆ ಯಾವುದು ಜ್ಞಾನ ಆಗಬೇಕು? ಹಗ್ಗದ ಜ್ಞಾನ ಆಗ್ಬೇಕಾದ್ರೆ. ಯಾವಾಗ ಹಗ್ಗದ ಜ್ಞಾನ ಆಯಿತೋ ಆವಾಗ ಸರ್ಪದ ಭ್ರಾಂತಿ ಹೋಗ್ತದೆ ನಮ್ಗೆ. ಅದ್ರಂಗ ಇಲ್ಲಿ ಏನಂತಾರೆ, ದೇಹ ಭ್ರಮೆ ಆತ್ಮಜ್ಞಾನದ ವಿನಃ. ಈ ಶರೀರ ನಾನು ಅಂತ ಅಂದ್ಕೊಂಡು ಏನು ಕುಂತಿದ್ದು ಇಟ್ಕೊಂಡು ಇದು ಶರೀರ ಆತ್ಮಜ್ಞಾನ ನಿನಗೆ ಆಗೋವರೆಗೂ ಈ ದೇಹ ಭ್ರಮೆ ನಿವೃತ್ತಿ ಆಗಂಗಿಲ್ಲ. ಯಾಕೆ ಇಷ್ಟು ಬಡ್ದಾಡಿ ಇದನ್ನು ಮಾಡ್ಕೊಳ್ರಪ್ಪ ಅಂತ ಮಹಾತ್ಮರು ಹೇಳ್ತಾರಂತಂದ್ರೆ, ನಿನಗೆ ಬಡ್ಕೊಂಡಂಥ ಭ್ರಮೆ ಐತಲ್ಲ ಅದು ನಿವೃತ್ತಿ ಆಗಬೇಕಾಗ್ಯದ. ಅದಕ್ಕೆ ಈ ದೇಹ ಭ್ರಮೆ ಆತ್ಮಜ್ಞಾನದ ವಿನಃ ಇದು ಅನ್ಯ ಸಾಧನಗಳಿಂದ ನಿವೃತ್ತಿ ಆಗಂಗಿಲ್ಲ ದೇಹ ಭ್ರಮೆ. ಅದರಿಂದ
ಆ ಆತ್ಮಜ್ಞಾನವನ್ನು ಏನು ಮಾಡಿದರು, ಮನು ಮುನಿಗಳು ಸ್ಮೃತಿಗಳು ಕೊಂಡಾಡ್ತಾವೆ. ಅಷ್ಟು ಶಕ್ತಿ ಅದು ಜ್ಞಾನಕ್ಕೆ. ಆತ್ಮಜ್ಞಾನಕ್ಕೆ ಭಾಳ ದೊಡ್ಡ ಶಕ್ತಿ ಅದ. ಅದಕ್ಕೆ ಮನು ಮುನಿಗಳು ಮತ್ತು ಸ್ಮೃತಿಗಳು ಎಲ್ಲ ಕೊಂಡಾಡ್ತಾರೆ. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಯಾಕಂದರೆ ಜ್ಞಾನಕ್ಕೆ ಸಮಾನವಾದಂಥ ಪವಿತ್ರವಾದಂಥ ಯಾವುದೂ ಇಲ್ಲವೇ ಇಲ್ಲ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಒಂದೊಂದು ಕರ್ಮಗಳನ್ನು ಮಾಡಿ ಇವು ಮಾಡಿ ಒಂದೊಂದು ಫಲಗಳನ್ನು ತಗೊಂಡ್ರೆ, ಆದರೆ ಜ್ಞಾನದಲ್ಲಿ ಸರ್ವ ಕರ್ಮಗಳ ಫಲ ಅಡಿಗೆದ. ಯಾಕಂದ್ರೆ ಎಲ್ಲ ಕರ್ಮಗಳ ಫಲ ಜ್ಞಾನದಲ್ಲಿ ಅಂತರ್ಭಾವ ಆಗಿದಾವ. ಅದಕ್ಕೆ ಏನು ಎಷ್ಟು ವರ್ಣಿಸ್ಬೇಕು ಇದಕ್ಕೆ. ಅಂಥ ಒಂದು ಉತ್ಕೃಷ್ಟವಾದಂಥ ಜ್ಞಾನ ಇಲ್ಲಿಗೆ ಬಂದು ಹತ್ತದೇ ಭಾಳ ದೊಡ್ಡ ಕೆಲಸ ರೀ. ಈ ಜ್ಞಾನ ನಮಗೆ ಪಡ್ಕೊಳ್ಬೇಕನ್ನುವಂಥ ಭಾವ ಇಲ್ಲಿ ತನಕ ತೊಗೊಂಡು ಬಂದದ್ದು ಯಾವುದಂದ್ರೆ ನಮ್ಮ ಹಿಂದಿನ ಜನ್ಮದ ನಿಷ್ಕಾಮದ ಪುಣ್ಯದ ಫಲ. ಅದಕ್ಕೆ ಇಲ್ಲಿ ಎಷ್ಟು ವರ್ಣನೆ ಮಾಡಿದ್ರು ಇದಕ್ಕೆ ಕಡಿಮೆನೇ ಯಾವುದಕ್ಕೆ, ಜ್ಞಾನಕ್ಕೆ. ಇಂಥ ಸ್ವಸ್ವರೂಪದಿಂದ, ಈ ಸ್ವಸ್ವರೂಪದ ಜ್ಞಾನದಿಂದಲೇ ಮುಕ್ತಿ ಅವಶ್ಯಕವಾಗ್ತದೆ ಅಂತ ಹೇಳ್ತಾರೆ. ಇದನ್ನು ನಿಶ್ಚಯವಾಗಿ ನಿಶ್ಚಯವಾಗಿ ನಂಬು ಅಂತ ಹಿಂಗೆ 2 ಸಲ ಹೇಳಿದಾರೆ ಅವರು. 2 ಸಲವಾಗಿ ಇದನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ, ಸನ್ನುತಿ ತನಗೆ ಸಂಪನ್ನವಾದ ಅರಿವಿಂದು ನನ್ನಿ ಎಂದು ನಂಬು ಯೋಗಿ. ನೋಡ್ರಿ, ಈ ರೀತಿಯಾಗಿ ಅವರು ಹೇಳ್ತಾರೆ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ. ಯಾಕಂದ್ರೆ ಭಕ್ತಿ ಭಯಗಳಿದ್ದಲ್ಲಿ ಅತಿ ಭಕ್ತಿ ಭಯ ಎಲ್ಲಿರ್ತಾವ 2 ಸಲ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಈ ಮಕ್ಕಳಿಗೆ ಅದು ಮಾಡಬೇಡ್ರು ಅಂತ ಹೆಂಗೆ ಹೇಳ್ತೀವಿ, ಭಾಳಷ್ಟು ಭಕ್ತಿ ಇರ್ತದಲ್ಲ, ಭಾಳಷ್ಟು ಪ್ರೀತಿ ಇರ್ತದೆ, ಮಕ್ಕಳ ಮೇಲೆ ಕರುಣೆ ಇರ್ತದಲ್ಲ. ಅದಕ್ಕಾಗಿ ಅಂಥ ಕೆಲಸ ಮಾಡಬೇಡ್ರಿ ಅಂತ ನಾವು ಹೆಂಗೆ ಹೇಳ್ತೀವಿ, ಅದ್ರಂಗೆ ಇಲ್ಲಿ ಕೂಡ 2 ಸಲ ಹೇಳಿದ್ದಾರೆ ಅದನ್ನು ವಿಷಯನ. ಮತ್ತು ಹಾವನ್ನು ಕಂಡಲ್ಲಿ ಸರಿ ಎಂದು ಯಾಕಂತಂದ್ರೆ ಹಾವಕ್ಕೆ ಬಂತಂದ್ರೆ ಯಾರು ನಮ್ಗೆ ಹತ್ರ ಸರಿ ಅಂತೀವಲ್ಲ, ಹಂಗೆ ಯಾವಾಗ ನಮ್ಗೆ ಹಾವಿನ ಭ್ರಾಂತಿ ಹೋಯ್ತು ಅಂತಂದಾಗ ಎದರಿಂದ ಹೋಯ್ತು, ಅಗ್ಗದ ಜ್ಞಾನ ಯಾವಾಗ ಆಯಿತು ಅಂದಾಗ ಅವಾಗ ಹಾವಿನ ಭ್ರಾಂತಿ ಹೋಗ್ತದೆ. ನಮ್ಗೆ ಅಗ್ಗದ ಜ್ಞಾನ ಆಗದೆ ಇದ್ದಾಗ ನಾವು ಹಾವಂತಲೇ ತಿಳ್ಕೊಂಡಿರ್ತೀವಿ. ಈಗ ಜಗತ್ತಿನೊಳಗೆ ನಾವೆಲ್ಲರೂ ಹುಟ್ಟಿ ಬಂದೀವಿ ಅಂತಂದ್ರೆ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಸತ್ಯವಾದಂಥ ವಸ್ತು ನಮ್ಗೆ ಅರಿವಾಗಿಲ್ಲ. ಅದು ಅರಿವು ಆಗಿತ್ತಂದ್ರೆ ಈ ಜಗತ್ತು ಮಿಥ್ಯ ಅಂತ ಅನ್ನಿಸ್ತದ. ಅದು ಅರಿವು ಆಗ್ಲಾರ್ದಕ್ಕಾಗಿ ಇದು ಸತ್ಯ ಅಂತ ಹೊಂಟೀವಿ, ಇದೇ ಸುಖ ಅಂತ ಹೊಂಟಿದ್ದೀವಿ ನಾವು. ಎಂಥ ಒಂದು ಭ್ರಮೆ ರೀ, ಇದೇ ದೊಡ್ಡ ಸುಖ ಅಂತ ಹೊಂಟೀವಿ ನಾವು. ಆದರೆ ನಿಜವಾದ ಸುಖನೇ ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿ ಇಲ್ಲಿ ಕೂಡ ಜ್ಞಾನ ಇಂಥ ಸಾಮರ್ಥ್ಯ ಉಳ್ಳದಿದೆ ಎಂದು 2 ಸಾರಿ ಇಲ್ಲಿ ಹೇಳಿದ್ದಾರೆ. 2 ಸಲ ಅವರು ಹೇಳಿದ್ದಾರೆ, ನನ್ನಿ ಎಂದು ನಂಬು ಯೋಗಿ ಅಂತ. ಈ ರೀತಿಯಾಗಿ ನಂಬು ಅಂತಲೇ ಅವರು ತುಂಬ ಸಲ ಹೇಳ್ತಾರೆ ಅವರು. ಈಗ ನಾವು ಜ್ಞಾನ ಸಕಲ ದುಃಖಗಳನ್ನು ನಾಶ ಮಾಡ್ತದೆ ನೋಡ್ರಿ. ಜ್ಞಾನ ಹೆಂಗದ, ಸಕಲ ದುಃಖಗಳನ್ನು ನಾಶ ಮಾಡ್ತದಂತ. ಎಂಥ ಒಂದು ಅದ್ಭುತವಾದಂಥ ಮಾರ್ಗ ರೀ ಇದು. ಜಗತ್ತಿನ ಒಳಗೆ ನಿಜವಾದ ವಿದ್ಯೆ ಅಂದರೆ ಇದೇ ಬ್ರಹ್ಮಜ್ಞಾನ. ಬೇರೆವೆಲ್ಲ ಬೇಕಾದ್ರೆ 4-5 ಡಿಗ್ರಿ ಪಡ್ಕೊಂಡಾರಂತಂದ್ರೆ ಅದು ಬ್ರಹ್ಮಜ್ಞಾನ. ಇದು ಬ್ರಹ್ಮಜ್ಞಾನ. ಅದಕ್ಕೆ ಈ ಜ್ಞಾನದಲ್ಲಿ ಸಕಲ ದುಃಖಗಳನ್ನು ನಿವೃತ್ತಿ ಮಾಡುವಂಥದ್ದದ. ಹಲವಾರು ಇಲ್ಲಿ ಉಪಮಾನ ಕೊಟ್ಟರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಒಂದೇ ನುಡಿಯಲ್ಲಿ ಹೇಳ್ತಾರೆ, ದುರಿತ ಕಾನನ ವಹಿನಿ ಪರಿಭವ ಘನಚಂಡ ಮರುತನ ಅಜ್ಞಾನ ತಿಮಿರ ಮತ್ತು ತರಣಿ ಮಾನಸ ಕುಲಗಿರಿ ವಜ್ರನುತಾಪ ಸರಸಿಜ ಹಿಮವಿದೆಂಬಾಹ ಸರಸಿಜ ಹಿಮವಿದೆಂಬ ಅಂತ ಹೇಳ್ತಾರೆ. ದುರಿತ ಕಾನನ ವಹಿನಿ ಅಂದ್ರೆ ಜನ್ಮಾಂತರದಲ್ಲಿ ಮಾಡಿದಂಥ ಪಾಪದ ಅಡವಿ. ಯಾಕಂದ್ರೆ ಭಾಳ ವರ್ಷಗಳಿಂದ ಆ ದಟ್ಟವಾದಂಥ ಕಾಡು ಬೆಳೆದಿತ್ತು ಅಂತಂದ್ರೆ ಮನುಷ್ಯನಿಗೆ ಹೋಗೋಕ್ಕಾಗ್ತದೆ ಅದ್ರೊಳಗಡೆ. ದಟ್ಟ ಕಾಡು ಐತ್ರಿ, ಹೋಗೋಕ್ಕಾಗಂಗಿಲ್ಲ ಅಂತೀವಿ, ಹೌದಿಲ್ಲ? ಹೋಗ್ಲಿಕ್ಕೆ ಆಗೋದೇ ಇಲ್ಲ ಕಾಡಿನೊಳಗೆ. ಅಂಥ ಒಂದು ಮನುಷ್ಯನ ಪ್ರವೇಶಕ್ಕೆ ಹೆಂಗೆ ಅವಕಾಶ ಇಲ್ಲವೋ ಹಾಗೆ ಅನಂತ ಜನ್ಮಗಳಲ್ಲಿ ಪಾಪದ ರಾಶಿ ಏನಾಗ್ಯದ ಬೆಳ್ಕೊಂಡು ಬಂದದ್ದು ನಂಬುದು. ಅನಂತ ಜನ್ಮಗಳಲ್ಲಿ ಮಾಡಿದ್ದು. ಅದಕ್ಕೆ ಇಲ್ರಿ ಒಡೆದು ಬಡ್ದಂತಲ್ಲ, ನಾವು ನಡ್ಕೊಂತ ಹೋದಾಗ ಒಂದು ಇರುವಿ ಸತ್ರನ ಪಾಪಕ್ಕೆ ಗುರಿ ಆಗ್ತದೆ. ಅದಕ್ಕೆ ಅನಂತ ಜನ್ಮಗಳಲ್ಲಿ ಅನಂತ ಪಾಪದ ರಾಶಿನ ಬೆಳ್ಕೊಂಡು ಬಂದು ಈ ರೀತಿ ಬೆಳೆದ ಒಂದು ಅಡವಿಗೆ
ಭಾಳಷ್ಟು ಬೆಳೆದಿರ್ತಲ್ಲ, ಒಂದು ಅಡವಿಗೆ ಒಂದು ಕಿಡಿ ಬೆಂಕಿ ಬಿದ್ದರೆ ಅದು ಹೆಂಗೆ ಸುಟ್ಟು ಹೋಗ್ತದೋ. ಈಗ ನಾವು ನೋಡ್ಬೇಕು, ಅಲ್ಲಿ ಶಿಂಷಾದಾಗ ಅಲ್ಲಿ ಇದ್ದಾಗ, ಮಳವಳ್ಳಿ ಕಡೆ ಇದ್ದಾಗ ಒಂದು ಮಹದೇಶ್ವರ ಬೆಟ್ಟ, ಆ ಬೆಟ್ಟಗಳು ಕಾಣಿಸ್ತಾವಲ್ಲ, ಬೆಂಕಿ ಎತ್ತಿರೋದು ನೋಡ್ರಿ. ಆ ಬೆಟ್ಟಕ್ಕೆ ಬೆಂಕಿ ಎತ್ತಿರೋದು ದಗ 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 ಉರಿತಿರ್ತಿತ್ತು. ಮತ್ತು ಕಾಡಿಗೆ ಕೂಡ ಒಂದು ಸ್ವಲ್ಪ ಬೆಂಕಿ ಬಿದ್ದರೆ ಕಾಡಿ ನಾಶ ಆಗ್ತದೆ, ಸುಟ್ಟು ಹೋಗಿಬಿಡ್ತದೆ. ಹಾಗಾಗಿ ಅಂಥ ಒಂದು ದೊಡ್ಡ ಕಾಡು ಅದು ಒಂದೇ ಸಲ ಕಾಡಾಗ್ಯದ ಅನ್ನೋದು ಜನ್ಮಾಂತರದಾಗ. ಯಾಕಂದ್ರೆ ಭಾಳ ವರ್ಷಗಳಿಂದ ಅದು ಕಾಡಾಗ್ಯದ. ನಿನ್ನ ಕಾಡು, ಅಜ್ಞಾನದ ಕಾಡು, ಜನ್ಮಾಂತರದಿಂದ ಬಂದಂಥ ಪಾಪದ ರಾಶಿಯ ಕಾಡು ಭಾಳಷ್ಟು ಐತೆ. ಯಾವಾಗ ಆ ಕಾಡಿಗೆ ಒಂದು ಕಿಡಿ ಬೆಂಕಿ ಬಿದ್ದರೆ ಅದು ಸುಟ್ಟು ಹೋಗ್ತದೋ, ಹಾಗೆ ಜ್ಞಾನವು ಕೂಡ ಪಾಪರಾಶಿ ಅನ್ನುವಂಥ ಒಂದು ಅಡವಿಯನ್ನು ಸುಟ್ಟು ಬಿಡ್ತದೆ ನೋಡ್ರಿ. ಇಲ್ಲಾಂದ್ರೆ ಹಂಗೆ ಬೆಳ್ಕೊಂತ ಹೋಗಿಬಿಡ್ತದೆ. ಯಾವಾಗ ಜ್ಞಾನದ ಒಂದು ಈ ಪಾಪದ ರಾಶಿ ಎನ್ನುವಂಥ ಒಂದು ಅಡವಿಗೆ ಜ್ಞಾನ ಒಂದು ಚೂರಲ್ಲಿ ಬಿದ್ದು ಬಿಟ್ಟರೆ ಅದೆಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದೆ. ಅದಕ್ಕೆ 84 ಲಕ್ಷ ಜನಿಸಿ ಬಂದು ಪುನಃ ಮತ್ತು ಜನಿಸುವಂಥದ್ದು ಇದು ಪರಿಭವ. ಅಂದರೆ ಪದೇ ಪದೇ ಹುಟ್ಟುವಂಥದ್ದು. ಪರಿಭವ ದುಃಖ ಯಾವುದಪ್ಪ ಅಂತಂದ್ರೆ ಪದೇ ಪದೇ ನಾವು ಹುಟ್ಟೋದು, ಸಾಯೋದು, ಇದೇ ನಡೀತದೆ ನೋಡ್ರಿ. ಅದಕ್ಕೆ ಇದು ಪರಿಭವ ಆಗಿರುವಂಥದ್ದು. ಈ ಪರಿಭವ ಅನ್ನುವಂತಹ ಈ ಪರಿಭವ ಅಂದರೆ ಯಾವುದು? ಹುಟ್ಟು ಸಾವು ಅನ್ನುವಂಥದ್ದು. ಈ ಪರಿಭವ ಅನ್ನುವಂಥ ಮೇಘದ ಜಾಲಕ್ಕೆ, ಈ ಪರಿಭವ ಹುಟ್ಟು ಸಾಯು ಅನ್ನುವಂಥ ಒಂದು ಮೇಘಗಳ ಜಾಲಕ್ಕೆ ಜ್ಞಾನವು ಹೆಂಗದ? ಬಿರುಗಾಳಿ ಅದು ನೋಡ್ರಿ. ಈ ಯಾವುದು ಜನನ ಮರಣ ಅನ್ನುವಂಥ ಮೇಘಗಳ ಜಾಲಕ್ಕೆ ಈ ಜ್ಞಾನ ಅನ್ನುವಂಥದ್ದು ಏನಂದರೆ ಬಿರುಗಾಳಿ ಆಗಿರುವಂಥದ್ದು. ಈ ಬಿರುಗಾಳಿ ಯಾವಾಗ ಜಾಸ್ತಿ ಬೀಸಿತು ಅಂತಂದ್ರೆ ಆವಾಗ ಮೋಡಗಳು ಎಲ್ಲ ಕಡೆ ಹರಡಿಬಿಡ್ತಾವೆ, ಹೋಗಿಬಿಡ್ತಾವೆ, ದಿಕ್ಕೆಟ್ಟು ಹೋಗಿಬಿಡ್ತಾವೆ. ಅದ್ರಂಗ ಪರಿಭವ ಯಾವಾಗ ನಿನಗೆ ಈ ಜ್ಞಾನ ಆಯಿತು ಅಂತಂದಾಗ ಈ ಪರಿಭವ ಅನ್ನುವಂಥದ್ದು ಕೂಡ ಇದು ದುಃಖ ದಿಕ್ಕೆಟ್ಟು ಹೋಗ್ಬಿಡ್ತದೆ. ಅಜ್ಞಾನವಂತ ಕತ್ತಲೆಗೆ ಈ ಜ್ಞಾನ ಹೆಂಗೆ ಐತಪ್ಪ ಅಂದ್ರೆ, ಅಜ್ಞಾನ ಅನ್ನುವಂಥ ಕತ್ತಲೆಗೆ ಈ ಜ್ಞಾನ ಹೆಂಗದಂದ್ರೆ ಸೂರ್ಯನಂಗದ. ಯಾಕಂದ್ರೆ ಸಾಯಂಕಾಲ ಎಲ್ಲ ಕಡೆ ಕತ್ತಲೆ ಆಗ್ತದೆ. ನಾಮರೂಪಾದಿ ಘಟಾದಿಗಳನ್ನು ಎಲ್ಲ ಪದಾರ್ಥಗಳನ್ನು ಅದೇನು ಮಾಡ್ತದೆ? ಆವರಿಸಿಬಿಡ್ತದೆ. ರಾತ್ರಿ ಸೂರ್ಯ ಹೋದ ತಕ್ಷಣವೇ ಕತ್ತಲು ಆವರಿಸ್ಕೊತದ. ಪ್ರತಿ ಒಂದಕ್ಕೆ ಬೆಳಕು ಕೊಡಬೇಕು, ಒಂದಕ್ಕೆ ಇದು ಮಾಡ್ಬೇಕಂತ ಏನಾರು ರೈತನ ಕತ್ತಲಕ್ಕಂದ್ರೆ ಇಲ್ಲ, ಎಲ್ಲರನ್ನ ಆ ಕತ್ತಲಿನಲ್ಲಿ ಮುಳುಗಿಸ್ಬಿಡ್ತದೆ. ಎಲ್ಲ ಪ್ರತಿಯೊಂದು ವಸ್ತುಗಳನ್ನು, ಆ ಪದಾರ್ಥಗಳನ್ನು ಆವರಿಸಿ ಕಣ್ಣಿಗೆ ಕಾಣಿಸ್ತೇ ಇರುವಂಗೆ ಮಾಡ್ತದೆ ನೋಡ್ರಿ. ಭಾಳಷ್ಟು ಕತ್ತಲಾಗಿರ್ತದೆ, ಏನು ಬೆಳಕೇ ಇರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ನಾಮ ರೂಪಾದಿ ಘಟಪಟಾದಿಗಳ ಪದಾರ್ಥಗಳನ್ನು ಅದು ಆವರಿಸ್ತದೆ. ಆವರಿಸಿ ಅವು ಕಣ್ಣಿಗೆ ಕಾಣ್ದಂಗೆ ಹೆಂಗೆ ಮಾಡ್ತದೋ, ಆ ಕತ್ತಲ ನಮ್ಗೆ ಯಾವ ವಸ್ತುಗಳನ್ನು ಕಾಣಕ್ಕೆ ಬಿಡೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲವನ್ನು ಆವರಿಸ್ಕೊಂಡು ಬಿಟ್ಟಿರ್ತದೆ ಅದು. ಹಾಗೆ ಅಜ್ಞಾನ ಅನ್ನುವಂಥದ್ದು ಎಲ್ಲ ಜೀವಿಗಳ ಸ್ವರೂಪಕ್ಕೆ ಮರೆ ಮಾಡಿ ನಾನು ಯಾರಿದ್ದೀನಿ ಅಂತ ತಿಳಿಗೊಡ್ಲಾರ್ದಂಗೆ ಮಾಡಿದಂಥದ್ದು ನೋಡ್ರಪ್ಪ ಇದು. ಇದೆ ಯಾವ ರೀತಿ ಕತ್ತಲ ಎಲ್ಲ ಪದಾರ್ಥಗಳನ್ನು ಮುಚ್ಚಿ ಹಾಕಿಬಿಟ್ಟು ಕಾಣಲಾರ್ದಂಗೆ ಮಾಡ್ತದೋ, ಹಾಗೆ ನಿನ್ನ ಅಜ್ಞಾನ ಅನ್ನುವಂಥದ್ದು ಎಲ್ಲ ಜೀವಿಗಳ ಸ್ವರೂಪಕ್ಕೆ ಮರೆ ಮಾಡಿ, ಎಲ್ಲ ಜೀವಿಗಳ ಒಂದು ಸ್ವರೂಪಕ್ಕೆ ಮರೆ ಮಾಡಿದ ಅಜ್ಞಾನ ಏನು ಮಾಡ್ತದ? ನಾನು ಯಾರು ಇದ್ದೀನಿ ಅಂತ ತಿಳಿಗೊಡ್ಲಾರ್ದಂಗೆ ಮಾಡಿದಂಥದ್ದೇ ಇದು ಅಜ್ಞಾನ. ಇದು ಯಾವುದಕ್ಕೂ ತಿಳಿಗೊಡ್ಲಾರ್ದಂಗೆ ಆವರಿಸ್ಕೊಂಡ್ಬಿಡ್ತದೆ ಇದು. ಅಜ್ಞಾನ ಅನ್ನುವಂಥದ್ದು ಇದು ಸಾಮಾನ್ಯ ಅಲ್ಲ, ತನ್ನ ಸ್ವರೂಪವನ್ನು ಮರಿಮಾಚಿ ಬಿಡ್ತದೆ ಇದು. ಅಜ್ಞಾನ ಅಂದ್ರೇನು? ತನ್ನನ್ನು ತಾನು ಮರೆತುಕೊಂಡದ್ದೇ ಅಜ್ಞಾನ, ತನ್ನನ್ನು ತಿಳಿಗೊಡ್ಲಾರ್ದಂಗೆ ಮಾಡಿದ್ದೇ ಅಜ್ಞಾನ. ಒಂದು ದಾರಿ ಹಿಡಿಸಿ ಇನ್ನೊಂದು ದಾರಿ ಬಿಡಿಸ್ಬಿಡ್ತದೆ ಅದು. ಈ ದಾರಿಗೆ ಹೋಗೋರಿಗೆ ಬಿಡಿಸ್ತದೆ, ಈ ಕಡೆ ದಾರಿ ಕಳಿಸ್ತದೆ, ಹೋಗ್ಲಿ ಬಿಡು ಸಾಯಿಲ್ ಅಂತದು ಹಂಗೆ. ಅದಕ್ಕೆ ಇದು ಅಜ್ಞಾನ ಹೆಂಗದಂತಾರೆ, ನೀನು ದಾರಿ ತಪ್ಪಿಸ್ಬಿಡ್ತದೆ ಅದು. ಇಲ್ಲಿ ಕೂಡ ಹೇಳ್ತಾರೆ, ಅಜ್ಞಾನವು ಎಲ್ಲರ ಸ್ವರೂಪವನ್ನು ಅದು ಆವರಿಸ್ಕೊಂಡದಕ್ಕಾಗಿ ಎಲ್ಲ ಒಂದು ಜೀವಿಗಳೇನಾಗಿದೆ, ಮೂಢರಾಗಿದ್ದಾರೆ ಇಲ್ಲಿ. ಇದು ಯಾವ ಹೇಳ್ತಾರೆ? ಗೀತೆಯಲ್ಲಿ ಕೂಡ ಹೇಳ್ತಾರೆ ಈ ಮಾತು, ವಿಷ್ಣು ಭಗವಂತ ಕೂಡ ಹೇಳ್ತಾನೆ ಈ ಮಾತು. ಯಾವ ರೀತಿ ಅಂದ್ರೆ ಎಲ್ಲರ ಸ್ವರೂಪವನ್ನು ಆವರಿಸ್ಕೊಂಡದ್ದೇ ಅಜ್ಞಾನ. ಅದಕ್ಕೆ ಇದು ಆವರಿಸ್ಕೊಂಡಕ್ಕೆ ಎಲ್ಲರೂ ಮೂಢರಾಗಿದ್ದಾರೆ, ಮೂರ್ಖರಾಗಿದ್ದಾರೆ, ಒಂದಲ್ಲ ಎರಡಲ್ಲ.
ಅದಕ್ಕೆ ಇದನ್ನು ಗೀತೆ ಒಳಗೆ ಕೂಡ ಹೇಳ್ತಾರ, ಸೂರ್ಯೋದಯ ಕಾಲದಲ್ಲಿ ಕತ್ತಲೆ ನಾಶ ಆದಂಗೆ. ಸೂರ್ಯ ಯಾವಾಗ ಬಂದ ಅವಾಗ ಕತ್ತಲೆ ಹೆಂಗೆ ನಾಶ ಆಗ್ತದ, ಅದ್ರಂಗೆ ಜ್ಞಾನದ ಸಮಕಾಲದಲ್ಲಿ ಅಜ್ಞಾನವು ನಾಶ ಆಗಿಬಿಡ್ತದ. ಅದಕ್ಕೆ ಹೇಳ್ತಾರೆ ಇದ್ರ ಫಲ ಹೆಂಗೆ ಉಕ್ತ ಕಾಲದಲ್ಲಿ ಅಂತ ಹೇಳಿದಾರೆ ಅವರು. ಏನು ಹೇಳಿದಾರ, ಅದಕ್ಕೆ ಭಾಳ ಶಕ್ತಿ ಬರ್ತದೆ ಇದು ಕೇಳೋದ್ರಿಂದ. ಯಾವ ರೀತಿ ಅಂತಂದ್ರೆ ಹೇಳ್ತಾರೆ ನೋಡ್ರಿ, ಕತ್ತಲೆ ಸೂರ್ಯೋದಯ ಸಮಕಾಲದಲ್ಲಿ ಕತ್ತಲೆ ನಾಶ ಆದಂಗೆ ಜ್ಞಾನ ಸಮಕಾಲದಲ್ಲಿ ಯಾವಾಗ ಜ್ಞಾನ ಆಗ್ತದ ತಕ್ಷಣದಲ್ಲಿ ಅಜ್ಞಾನ ಕೂಡ ನಾಶ ಆಗಿಬಿಡ್ತದೆ. ಈಗ ಏನಾದರೂ ಯಜ್ಞ ಆಗಾದಿಗಳು ಜಪ ತಪಾದಿಗಳನ್ನು ಮಾಡಿದಾಗ ಅದರ ಫಲ ಮುಂದಿನ ಲೋಕದಲ್ಲಿ ಸಿಗ್ತದೆ ಅನ್ಬೋದು. ಆದರೆ ಇದ್ರ ಫಲ ಹಂಗಲ್ಲ, ಜ್ಞಾನದ ಫಲ ಹಂಗಲ್ಲ. ಯಾವಾಗ ನೀನು ಏಕಾಗ್ರ ಭಾವದಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಗುರುವಾಕ್ಯವನ್ನು ಕೇಳಿದೆ ಅಂತಂದರೆ ಇದೇ ಜನ್ಮದಲ್ಲಿ ಸಮಕಾಲದಲ್ಲೇ ನೋಡ್ರಿ, ಸಮಕಾಲದ ಜ್ಞಾನೋದಯ ಸಮಕಾಲದಲ್ಲಿಯೇ ಅಜ್ಞಾನ ಅನ್ನುವಂಥದ್ದು ನಾಶ ಆಗಿಬಿಡ್ತದ. ಅದಕ್ಕೆ ಈ ಮನ ಅನ್ನುವಂಥ ಗಿರಿಗೆ ಈ ಜ್ಞಾನವು ಹೆಂಗದ, ಈ ಮನಸ್ಸು ಅನ್ನುವಂಥ ಒಂದು ಬೆಟ್ಟಕ್ಕೆ ನೋಡ್ರಿ, ಈ ಮನಸ್ಸು ಅನ್ನುವಂಥ ಬೆಟ್ಟಕ್ಕೆ ಏನೈತಪ್ಪ ಅಂದ್ರೆ ವಜ್ರ, ಈ ಜ್ಞಾನ ವಜ್ರ ಇದಾಗ್ಯದಂತ ನೋಡ್ರಿ. ಮನಸ್ಸು ಅನ್ನುವಂಥ ಬೆಟ್ಟ ಐತಲ್ಲ, ನಮ್ಮ ಮನಸ್ಸಿನ ಒಂದು ಗಿರಿಗೆ ಈ ಜ್ಞಾನ ಹೆಂಗಂದ್ರೆ ವಜ್ರಪ್ರಾಯ ಆಗಿರುವಂಥದ್ದು. ಅಂದರೆ ಇಂದ್ರನು ತನ್ನ ಆಯುಧದಿಂದ ವಜ್ರಾಯುಧಗಳಿಂದ ಪರ್ವತವನ್ನು ಪುಡಿಯನ್ನಾಗಿ ಮಾಡಿದ್ನಂಥದ್ದು. ವಜ್ರಾಯುಧದಿಂದ ಪರ್ವತಗಳನ್ನು ಪುಡಿ ಮಾಡಿದ್ನಂತ ಅರ್ಜುನ. ಅದಕ್ಕೆ ಈ ಜ್ಞಾನವು ನಿನ್ನ ಚಂಚಲ ಇವೇನು ಮನಸ್ಸದ ಗದ್ರಕ್ಕೆ ಹಾಕುವಂಥದ್ದು ಮನಸ್ಸು, ಈ ಮನಸ್ಸು ಕೂಡ ನಾಶ ಮಾಡ್ತದೆ. ಅದ್ರ ಮನಸ್ಸೇ ಇಲ್ದಂಗೆ ಆಗಿಬಿಟ್ರೆ ಮನುಷ್ಯ ಹೆಂಗಿರ್ತಾನೆ, ಅನಂತವಾಗಿ ಇರ್ತಾನೆ. ಈ ಮನಸ್ಸೇ ಎಲ್ಲ ಅದು ಬೇಕು ಇದು ಬೇಕಂತ ಗದ್ದಲಕ್ಕೆ ಹಾಕಿ ಸಮಾಧಾನದಿಂದ ಇರ್ಲಾರ್ದಂಗೆ ಮಾಡಿದ್ದೇ ಈ ಮನಸ್ಸು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಜ್ಞಾನವು ಮನಸ್ಸನ್ನು ಕೂಡ ನಾಶ ಮಾಡಿಬಿಡ್ತದ. ಹೆಂಗಂದ್ರೆ ನೋಡ್ರಿ, ಈ ಮನಸ್ಸು ವಿಶಿಷ್ಟನಾಗಿ ಅದ್ರ ಬೆನ್ನು ಹತ್ತಿದ್ರೆ ಅನೇಕ ವಾಸನೆಗಳು ಬೆಳಿತಾವೆ. ಮನಸ್ಸಿನಿಂದ ನಾವು ಬೆನ್ನು ಹತ್ತಿದ್ರೆ ಅನೇಕ ವಾಸನೆಗಳು ಬೆಳಿತಾವೆ. ಈ ಮನಸ್ಸಿಗೆ ಈ ಯಾವ ಮನಸ್ಸಿನ ವೃತ್ತಿಗಳು ಯಾವ ಅಂತಂದ್ರೆ ಕಾಮ, ಕ್ರೋಧ, ಸುಖ, ದುಃಖಾದಿಗಳು. ಯಾವಾಗ ಈ ಮನಸ್ಸಿನ ಮಕ್ಕಳಂತಾರೆ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅಂತ ಹೇಳಿಬಿಟ್ಟು, ಇವೆಲ್ಲವೂ ನನಗೆ ಸಂಬಂಧ ಇಲ್ಲ. ಇವುಗಳನ್ನು ಇದಿರಿಟ್ಟು ಅರಿಯುವಂಥ ಸಾಕ್ಷಿ ಅಸಂಗ ಪ್ರತ್ಯೇಗಾತ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ಯಾವಾಗ ನಿನಗೆ ಜ್ಞಾನ ಆಯಿತು, ಆವಾಗ ಮನವೃತ್ತಿಗಳೆಲ್ಲವೂ ಕಟ್ಟಿಗಿಲ್ಲದ ಬೆಂಕಿ ನಾಶ ಆದಂತೆ ನಾಶ ಆಗಿಬಿಡ್ತಾವೆ ನೋಡ್ರಿ. ಅದಕ್ಕೆ ಈ ರೀತಿ ಯಾವಾಗ ಈ ಪ್ರತ್ಯೇಗಾತ್ಮ ಸ್ವರೂಪನೇ ನಾನಿದ್ದೀನಿ, ಎಲ್ಲವನ್ನು ಇದಿರಿಟ್ಟು ಹರಿಯುವಂಥ ಸಾಕ್ಷಿ ಚೈತನ್ಯ ನಾನಿದ್ದೀನಿ ಅಂತ ಯಾವಾಗ ಜ್ಞಾನ ಆಯ್ತಂದ್ರೆ ಆವಾಗ ಮನೋವೃತ್ತಿಗಳು ಕಟ್ಟಿಗಿಲ್ಲದ ಬೆಂಕಿ ನಾಶ ಆದಂಗೆ ನಾಶ ಆಗಿಬಿಡ್ತಾವ. ಯಾವಾಗ ವೃತ್ತಿಗಳು ನಾಶ ಆದವು ಅಂದ್ರೆ ಮನಸ್ಸು ಕೂಡ ಏನಾಗ್ತದೆ, ಅಲ್ಲಿ ನಾಶವನ್ನು ಹೊಂದುತ್ತದೆ, ಮನಸ್ಸು ಕೂಡ ನಾಶ ಹೊಂದುತ್ತದೆ. ಹಿಂಗೆ ಮನೋಸಾಕ್ಷಿ ಜ್ಞಾನದಿಂದ ಮನಸ್ಸು ಭಾಳಷ್ಟು ಅಲ್ಲಿ ಹೇಳ್ತಾರೆ, ಜ್ಞಾನ ಏನಾಗ್ತದೆ, ಮನಸ್ಸು ಕರಗಿ ನೀರಾಗಿ ಹೋಗ್ತದೆ. ಅದರಿಂದ ಜ್ಞಾನವು ಮನಸ್ಸಿನ ಒಂದು ನಾಶಕ್ಕೆ ವಜ್ರಾಯುಧ ಆಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಅಡಿಗಡಿಗೆ ತೋರುವ ತಾಪತ್ರಯಗಳೆಂಬ ಕಮಲಗಳಿಗೆ ಈ ಜ್ಞಾನ ಹೆಂಗದ ಸದೃಶ್ಯ ಆಗ್ಯದ. ಯಾಕಂದ್ರೆ ನಂಬು ಇದು ನೋಡಲಾಗದೆ ದೇವ ನೋಡಲಾಗದೆ ಹಲವಾರು ವಿಚಾರಗಳ ಬರೆದಿದ್ದಾರೆ, ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಈ ತಾಪತ್ರಯಗಳು ಅನ್ನುವಂಥದ್ದು ಭಾಳ ತೋರ್ತದೆ ಮನುಷ್ಯನಿಗೆ. ತ್ರಿತಾಪಗಳು, ಈ ತ್ರಿತಾಪಗಳು, ಈ ತಾಪತ್ರಯಗಳನ್ನುವಂಥ ಕಮಲಗಳಿಗೆ ಈ ಜ್ಞಾನ ಹೆಂಗಾದ್ರೆ ಹಿಮ ಸದೃಶ್ಯವಾಗ್ಯದ. ತೀಕ್ಷ್ಣ ದಳ, ಯಾಕಂದ್ರೆ ಭಾಳಷ್ಟು ಹಿಮದಂಗೆ ಕೆಲಸ ಮಾಡ್ತದಂಥದ್ದು ಮನೋನಾಶಕ್ಕೆ. ನೋಡ್ರಿ, ಈ ತಾಪತ್ರಯಗಳಿಗೆ ಇದು ಹೆಂಗೆ ಮಾಡ್ತದಪ್ಪ ಅಂತಂದ್ರೆ ಈ ಜ್ಞಾನ ಹಿಮದಂಗೆ ಕೆಲಸ ಮಾಡ್ತದೆ. ಅಂದ್ರೆ ವಿಶೇಷವಾದ ಚಳಿಯು ನಮಗೆ ಬಂದಾಗ ಅಲ್ಲಿ ಆ ತಂಪು ಏನು ಮಾಡ್ತದೆ, ಆ ಚಳಿ ಒಳಗೆ ಕಮಲದ ದಳಗಳು ಬಿಚ್ಚೋಗ್ಬಿಡ್ತಾವೆ ನೋಡ್ರಿ. ಒಂದು ರೋಸ್ ಗಿಡ ರೋಸ್ ಹೂವಾರ ತೊಗೊಳ್ರಿ, ಕಮಲದ ಹೂವಾರ ತೊಗೊಳ್ರಿ, ಅದನ್ನ ಫ್ರಿಜ್ಜಿನಾಗ ಇಡಲಿ, ಆ ತಣ್ಣಕ್ಕೆ ಎಲ್ಲ ದಳಗಳು ಉದುರೋಗ್ಬಿಡ್ತಾವೆ. ಅದು ವಿರೋಧ ಆಗ್ತದೆ. ಅದಕ್ಕೆ ಈ ದೃಷ್ಟಾಂತದಂತೆ ಜ್ಞಾನದಿಂದ ತಾಪತ್ರಯ ದುಃಖಗಳು ಕೂಡ ಅಳೆದು ಬಿಡ್ತಾವ. ಒಂದಲ್ಲ ಎರಡಲ್ಲ ರೀ, ಇದು ಜ್ಞಾನ ಅಂದ್ರೆ ಸಾಮಾನ್ಯ ಅಲ್ಲ.
ಇದು ಒಂದು ಲಾಭ ಅನ್ಬೇಕು, ಎರಡು ಸರ್ವ ಲಾಭಗಳು ಇದರಲ್ಲಿ ಅಡಿಗ್ಯಾವ. ಅದಷ್ಟು ಉತ್ಕೃಷ್ಟವಾದಂಥದ್ದು ಇದು ವಿಷಯಗಳು. ಅದಕ್ಕೆ ಈ ದೃಷ್ಟಾಂತದ ಜ್ಞಾನದಿಂದ ತಾಪತ್ರಯ ದುಃಖಗಳು ಏನತ್ತಾವ, ಅಳಿತಾವ. ಮನುಷ್ಯನಿಗೆ ತ್ರಿತಾಪಗಳು ಭಾಳ ಅದಾವ. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ ಅನ್ನುವಂಥದ್ದು ತ್ರಿತಾಪಗಳು. ನೋಡ್ರಿ, ನಾವು ಒಂದು ಭಜನೆ ಮಾಡಿದ್ರೆ ಒಂದು ಫಲ ಇರ್ಬೋದು, ಭಕ್ತಿ ಮಾಡಿದ್ರೆ ಒಂದೊಂದು ಫಲ ಇರ್ಬೋದು, ತಿರುಗಾಡಿದ್ರು ಯಾತ್ರೆಗಳನ್ನು ಮಾಡಿದ್ರೆ ಒಂದೊಂದು ಫಲ ಇರ್ಬೋದು. ಆದರೆ ಏನು ಗುರು ಮುಖಾಂತರ ಕುಂತು ಕೇಳಕತ್ತೀವಲ್ಲ, ಭಾಳಷ್ಟು ಜನ ಹೇಳ್ತಾರೆ, ಇಲ್ರಿ ಇದು ನಾವು ಬೇರೆ ಪೂಜೆ ಮಾಡ್ತೀವಿ ರೀ, ದೊಡ್ಡ ಪೂಜೆ ಮಾಡಕತ್ತೀವಿ ಇವತ್ತು ಕ್ಲಾಸಿಗೆ ಬರಂಗಿಲ್ಲ ಅಂತಾರೆ. ಆದ್ರೆ ಮಾಡಲಿ, ಬೇಡ ಅಂತ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಲಿ, ಬಟ್ ಗುರುನಾಥನ ಹೇಳುವಂಥ ವಾಕ್ಯ ಇದು ಎಲ್ಲಕ್ಕಿಂತ ದೊಡ್ಡ ಪೂಜೆ ಇದು. ಅದಕ್ಕೆ ಎಲ್ಲಕ್ಕಿಂತ ಒಂದೊಂದರದಾಗ ಒಂದೊಂದು ಫಲಗಳು ಇರಬಹುದು. ಆದರೆ ಜ್ಞಾನವನ್ನು ಯಾವಾಗ ನೀನು ಶ್ರದ್ಧೆಯಿಂದ, ನಂಬಿಕೆಯಿಂದ ಗುರುವಾಕ್ಯವನ್ನು ಕೂತ್ಕೊಂಡು ನೀ ಇದನ್ನು ಶ್ರವಣ ಮಾಡ್ತೀವಿ ಅಂದರೆ ಇದಕ್ಕಿಂತ ದೊಡ್ಡ ಜಗತ್ತಿನೊಳಗೆ ಯಾವುದೂ ಇಲ್ಲ. ಎಲ್ಲ ದುಃಖ, ಎಲ್ಲ ಕರ್ಮಗಳ ಒಂದು ಫಲಗಳು ಎಲ್ಲನೂ ಜ್ಞಾನದಲ್ಲಿ ಅಡಗಿದಾವ. ಆದರೆ ಎಲ್ಲ ಪಾಪಗಳನ್ನು ನಿವೃತ್ತಿ ಮಾಡುವಂಥ ಏಕೈಕ ಶಕ್ತಿ ಇರುವಂಥದ್ದು ಯಾವುದಂದ್ರೆ ಜ್ಞಾನನೇ. ಗೊತ್ತಾಯ್ತಲ್ಲ? ಭಾಳಷ್ಟು ವಿಚಾರಗಳು ಹೇಳ್ತಾರೆ ಅವರು. ಹೆಂಗಂದ್ರೆ ಹೇಳ್ತಾರೆ, 3 ತಾಪಕ ಅಸ್ಮಿತೆ ದಾರಿ. ಯಾಕಂತಂದ್ರೆ ಈ 3 ತಾಪಗಳ ಬಗ್ಗೆ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥ ಈ ತಾಪತ್ರಯಗಳಿಗೆ ಮತ್ತು ದೇಹವೇ ನಾನೆನ್ನುವಂಥ ಅಸ್ಮಿತೆ ಇದು ಕಾರಣ ಆಗಿರುತ್ತೆ. ಈ ದೇಹವೇ ನಾನು ಅನ್ನುವಂಥದ್ದು. ಈ ದೇಹಾತ್ಮ ಬುದ್ಧಿ ಯಾವಾಗ ಬಂತು ಅಂದ್ರೆ ಆವಾಗ ಈ ತಾಪತ್ರಯಗಳು ತೋರ್ತಾವೆ ನಮಗೆ. ಈಗ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಯಾವುದಕ್ಕೆ ಸಂಬಂಧಪಟ್ಟದ್ದು? ಆತ್ಮನಿಗೆ ಸಂಬಂಧಪಟ್ಟದ್ದನ್ನು ಅಲ್ಲ, ಈ ದೇಹಕ್ಕೆ ಇದೆಲ್ಲ ಸಂಬಂಧಪಟ್ಟದ್ದು. ಹಾಗಾಗಿ ಯಾವಾಗ ದೇಹಾತ್ಮ ಬುದ್ಧಿಯ ಮೂಲಕ ತಾಪತ್ರಯಗಳು ತೋರ್ತವೆ, ದೇಹಾತ್ಮ ಬುದ್ಧಿಯು ತನ್ನ ಸ್ವರೂಪದ ಮರವೆಯನ್ನು ನೋಡ್ರಿ. ಯಾಕಂತಂದ್ರೆ ದೇಹಾತ್ಮ ಬುದ್ಧಿ ಏನು ಮಾಡ್ತದದು? ನಿನ್ನ ಸ್ವರೂಪದ ಬುದ್ಧಿಯನ್ನು ಕಾಣ್ಲಾರ್ದಂಗೆ ಮಾಡ್ತದೆ ಆ ಬುದ್ಧಿ. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ, ತನುಭಾವ ಒಳಗೆ ದುಃಖದ ಕೇಡು ಅಂತ ಹೇಳ್ತಾರೆ. ಶರೀರದ ಭಾವ ಅಳದಾಗ ಆ ದುಃಖ ಸಂಪೂರ್ಣ ನಿನ್ನಿಂದ ನಾಶ ಆಗ್ತದೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ದೇಹಾತ್ಮ ಬುದ್ಧಿ ತನ್ನ ಸ್ವರೂಪದ ಮರವೆಯಿಂದ ಬರ್ತದೆ. ಇದು ಯಾವಾಗ ನಿನ್ನನ್ನೇ ನೀನು ಮರ್ತುಕೊಂಡಿದ್ದಿ, ಸ್ವರೂಪದ ಜ್ಞಾನ ನಿನಗಿರಂಗಿಲ್ಲಲ್ಲ, ಆವಾಗ ದೇಹಾತ್ಮ ಬುದ್ಧಿ ಬರ್ತದೆ. ಯಾವಾಗ ನಿನ್ನ ಸ್ವರೂಪದ ಜ್ಞಾನ ತಿಳಿತಂದ್ರೆ ದೇಹಾತ್ಮ ಬುದ್ಧಿ ಹೋಗ್ತದಲ್ಲಿ. ಅದಕ್ಕೆ ಸಕಲ ದುಃಖಗಳಿಗೆ ಕಾರಣವಾದದ್ದು ಈ ಮರವೇ. ಮರ್ತು ಬಿಡೋದು, ನಿನ್ನನ್ನು ಮರ್ತುಕೊಂಡಿದ್ದೆ ದೊಡ್ಡ ದುಃಖ. ಅದನ್ನು ಎಚ್ಚರಿಕೆ ಮಾಡಲಿಕ್ಕೆ ಇಷ್ಟೆಲ್ಲ ಬಂದವ್ರಿ. ಇದು ಸುಮ್ಮನೆ ಆಡೋಕೆ ಏನೋ ಒಂದು ಇದಕ್ಕೆ ಮಾಡ್ತಾರಂತ ಅಲ್ಲ. ನಿನ್ನ ಸ್ವರೂಪ ನೀ ಏನು ಮರ್ತುಕೊಂಡಿದ್ದಿಲ್ಲ ಅದನ್ನು ಎಚ್ಚರಿಕೆ ಮಾಡೋದಕ್ಕೆ ವೇದ ಉಪನಿಷತ್ತುಗಳು ಸದ್ಗುರುಗಳು ಬಂದಿದ್ದಾರೆ, ಸಾಮಾನ್ಯ ಅಲ್ಲ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಸಕಲ ದುಃಖಗಳಿಗೆ ಮೂಲ ಮರವೇ ಸ್ವರೂಪ ಜ್ಞಾನ ನಾಶ ಆಗ್ತದೆ. ಕಾರಣದಿಂದ ಅಜ್ಞಾನ ನಾಶನದಿಂದ ಕಾರ್ಯ. ಯಾಕಂದ್ರೆ ಕಾರಣವಾದಂಥ ಅಜ್ಞಾನ ಇದೆಲ್ಲ ಸಂಸಾರಕ್ಕೆ, ಈ ಜನನ ಮರಣಕ್ಕೆ, ನಾವು ಸಾಯ್ತೀವಿ ಉಡ್ತೀವಿ ಅಂತ ಇದಕ್ಕೆಲ್ಲ ಕಾರಣ ಯಾವುದು? ಅಜ್ಞಾನ. ಅಜ್ಞಾನದ ಕಾರ್ಯಗಳು ಇವೆಲ್ಲ ಅಷ್ಟು. ಅದಕ್ಕೆ ಕಾರಣವಾದ ಅಜ್ಞಾನ ನಾಶ ಆಯಿತು ಅಂತಂದಾಗ ನೋಡ್ರಿ ಎಷ್ಟು ಚಂದ ನೋಡ್ರಿ. ಇದನ್ನು ಕೇಳೋದಕ್ಕೆ ನಮಗೆ ಎಲ್ಲಿ ಒಂಥರ ಅಷ್ಟು ತೊಗೊಳ್ಬೇಕಂತಂದ್ರೆ ಆ ಶಕ್ತಿನೇ ಬರಂಗಿಲ್ಲ ಅಂದ್ರೆ ಇದಕ್ಕೆ ತಾಕತ್ತೇ ಬೇಕು. ಇದಕ್ಕೆ ಇಷ್ಟೇ ಏನ್ರಿ ಕೇಳ್ಬೇಕೇನ್ರಿ ಅಂತ ಅನ್ನಿಸ್ತದೆ ಖರೆ. ಆದ್ರೆ ಇದಕ್ಕೆ ದೊಡ್ಡ ಪುಣ್ಯ ಬೇಕು. ಇದಕ್ಕೆ ನಾವು ಏನಾರ ಒಂದು ಕರ್ಮ ಮಾಡ್ಬೇಕಾದ್ರೆ 1 ತಿಂಗಳು ಒದ್ದಾಡ್ತೀವಿ, ಹೌದಿಲ್ಲ? ಇಲ್ಲೇನಾಯ್ತು ಹೇಳ್ರಿ? ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ. ಸುಮ್ಮ ಕುಂತು ಕೇಳ್ಬೇಕಟ್ಟೆ. ಇಟ್ಟು ಕುಂತು ಕೇಳೋಕ್ಕೂ ಆಗಂಗಿಲ್ಲ ನಮಗಂದ್ರೆ ನಮ್ಗೆ ಎಷ್ಟು ಪಾಪದ ಫಲ ಇರ್ತಂತ ನಂಬೋದು ನಾವೇ ಅನ್ಕೊಂಡ್ಬಿಡ್ಬೇಕಿದು. ಬೇರೆದವ್ರು ಯಾರು ಅನ್ನಂಗಿಲ್ಲ. ಇಷ್ಟು ಕುಂತಕ್ಕೆ ಅದಕ್ಕೆ ಮೈತ್ರಾ ದೇವಿಗೆ ಯಾಜ್ಞವಲ್ಕರು ಮೈತ್ರ ಕೇಳು 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 ಅಂತ ಹೇಳ್ಯಾರ. ಅಷ್ಟು ಸುಲಭನೂ ಅದ, ಅಷ್ಟು ಕಠಿಣನೂ ಅದ. ಯಾವಾಗ ನಿನ್ನ ಪಾಪದ ಫಲ ಜಾಸ್ತಿ ಇತ್ತಂದ್ರೆ ಕುಂತು ಕೇಳೋಕ್ಕಾಗವಲ್ದು, ಅದು ಕಠಿಣ ಅನ್ನಿಸ್ತದ. ಯಾವಾಗ ಕುಂತು ಕೇಳ್ಬೇಕಂತ ನಿನಗೆ ದಿನಾ ಮನಸ್ಸು ಬರ್ತದಂದ್ರೆ ನಿನ್ನ ಬೆನ್ನ ನೀನೇ ಚಪ್ಪಿಸ್ಕೋ. ನಾ ಎಂಥ ಒಳ್ಳೆಯ ಮಾಡೀನಿ ದೇವರೇ ಭಗವಂತ, ಯಾವ ಜನ್ಮದಾಗ ನಾ ಏಟು ಪುಣ್ಯ ಮಾಡೀನೇನಪ್ಪ, 4 ವಾಕ್ಯಗಳು ಕಿವಿಗೆ ಬೀಳಲಿ ಅಂತ ನನ್ನ ಮನಸ್ಸು ಅನ್ಸಕತ್ತದ, ಗುರು ಮುಖಾಂತರ ಕೇಳಕತ್ತೀನಿ ಕುಂತು ಅಂತ ನಾವೇ ಖುಷಿ ಪಡಬೇಕು. ಬೇರೆ ಯಾರನ್ನು ಖುಷಿ ಪಡ್ತಾರೆ? ಲೌಕಿಕದಾಗ ಯಾರನ್ನು ಖುಷಿಪಟ್ಟೆ ಹಿಂಗೆ ಮಾಡಪ್ಪ ಸಂಸಾರ. ಯಾಕಂದ್ರೆ ಹೆಂಡ್ತಿ ಮಕ್ಕಳು 1-2 ಮಕ್ಕಳಾಗ್ಬಿಟ್ಟು ಅಂದ್ರೆ ಜೀವನ ಆಯ್ತು ಅಂತಾರೆ, ಅಲ್ಲಿ ಶಬಾಷ್ ಅಂತಾರೆ. ಆದರೆ ಇಲ್ಲಿ ಯಾರು ಶಬಾಷ್ ಅನ್ನಂಗಿಲ್ಲ. ಯಾಕಂದ್ರೆ ಅಂಥವ್ರು ಇಲ್ಲೇ ಇಲ್ಲಲ್ಲ.
ಎಲ್ಲ ಕಡೆ ಬರೀ ಬುದ್ಧಿಗೆ ಅದು ಅಜ್ಞಾನ ಅನ್ನುವಂಥದ್ದು ಕತ್ತಲೆ ಏನು ಐತಲ್ಲ, ಅದೇ ಅದರಲ್ಲೇ ಬಿದ್ದವರು ಎಲ್ಲ ಜನ ಅದಾರ ಅಂದಾಗ ನಿನಗೆ ಯಾವಾಗ ಒಳ್ಳೇದು ಹೇಳ್ತಾರೆ ಅವ್ರು ಬಂದು? ಅದಕ್ಕೆ ಎಲ್ಲ ಸಹ ಅದಾವು. ಅಂಥದ್ರ ಮಧ್ಯೆ ನಿನಗೇನು ಚಲೋ ಮಾಡಿ ಚಂದ ಕೇಳಕತ್ತಿದ್ಯಪ್ಪ, ಅಜ್ಞಾನ ಅನ್ನುವಂಥದ್ದು ನಿವೃತ್ತಿ ಮಾಡ್ಕೊಳಕತ್ತಿದ್ದಿ, ಜ್ಞಾನವನ್ನು ಪಡ್ಕೊಳಕತ್ತಿದ್ದಿ, ಜನ್ಮ ಸಾರ್ಥಕ ಮಾಡಕತ್ತಿದ್ದು ಬೆನ್ನು ಚಪ್ಪರಿಸ್ತಾರೆ ಯಾರನ್ನ ಬಂದು. ಬಿಡ್ರಿ ಅದನ್ನು ತೊಗೊಂಡು ಏನು ಮಾಡ್ತೀವಿ, ದೊಡ್ಡ ಮಹಾತ್ಮನೇ ಆಗಿಬಿಡ್ತೀರಿ ದಿನ ಕೇಳೋದ್ರಿಂದ ಅಂತ. ಉಲ್ಟಾ ನಿನ್ನ ಕಾಲು ಹೇಳೋದು ಹಿಂದಕ್ಕೆ ಹಾಕಿ ನಮ್ಮಂಗೆ ಇರು ನೀನಂತ ಕುಂದಿಸ್ಬಿಡ್ತಾರೆ ನಿನಗೆ. ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು ಸ್ವಲ್ಪ. ಅದಕ್ಕೆ ನೆರೆ ಕೇಳು ಕೇಳಿದದನ್ನು ಅರಿದುದು ನಮ್ಮೆ ಮರೆಯದರು ಗುರು ಪೇಳದೆ ತೆರೆದೋಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪ ಅಂತ ಹೇಳ್ಯಾರ. ಸುಖವಾಗಿ ಇರಬೇಕಾಗಿತ್ತಂದ್ರೆ ವಿಷಯಗಳನ್ನು ಬಿಡು, ನಿರ್ವಿಷಯಾಗಿರು. ಎಷ್ಟು ಅದ್ಭುತ ನೋಡ್ರಿ, ಎಷ್ಟು ಐತೆ ನೋಡ್ರಿ. ಅದಕ್ಕೆ ಹೇಳ್ತಾರೆ, ಒಂದೊಂದು ದೇವ್ರು ಮಾಡ್ಬೇಕಾದ್ರೆ ತಿಂಗಳಾನುಗಟ್ಲೆ ಒದ್ದಾಡಿ ಸಾಲ ಸೂಲ ಮಾಡಿ ಅದನ್ನು 1 ವರ್ಷ ಕಟ್ಟಿರ್ತೀವಿ ಸಾಲ ಮಾಡಿ. ಅದು 8 ಫಲಗಳು ಬರ್ತಾವೆ, ಒಂದೇ ಫಲನೇ. ಏನಾದ್ರು ಬರ್ಬೋದು ಬಿಡ್ಬೋದು, ಒಂದು ಫಲ. ಆದರೆ ಜ್ಞಾನದೇ ಎಲ್ಲ ಫಲಗಳು ಅದಾವೆ. ಏನು ರೊಕ್ಕ ರೂಪಾಯಿ ಕೊಡ್ಬೇಕಾಗ್ಯದನ ಇಲ್ಲಿ? ಸುಮ್ಮ ಕುಂತು ಕೇಳಬೇಕು ಚಂದ. ಮನಸ್ಸು ಇಡಬೇಕು. ಆ ಸಂಸಾರ ಏಟಿದ್ರೂ ಅಟ್ಟೆ ಐತಪ್ಪ, ಎಲ್ಲರ ಪ್ರೀತಿ ಅಟ್ಟೆನೇ. ಯಾವಾಗ ಚೇಂಜ್. ಅದಕ್ಕೆ 6 ನಾನೆಂದು ವಿಚಾರಿಸಿ ವಿಷಮ ಸಂಸಾರ. ಈ ಸಂಸಾರ, ಈ ಹೆಂಡತಿ, ಮಕ್ಕಳು, ಬಂಧು ಬಳಗ, ಇವೆಲ್ಲ ಪ್ರೀತಿಗಳು ಶಾಶ್ವತ ಅಂತ ನಂಬಬೇಡ. ಅವ್ರು ನಿನಗೆ ಜೀವ ಮಾಡಕತ್ತಿರೋಂದ್ಗಳೇ ಮತ್ತು ಅವ್ರ ಬೆನ್ನು ಹತ್ತಿಗೆ ಹೋಗಿ ಸಾಯೋವರೆಗೆ ಅವ್ರಿಗಾಗಿ ಸತ್ತು ಹೋಗಬೇಡ. ನೀನು ಇರಂಗಿರ ಅವ್ರಿಗೆ ಜೀವ ಮಾಡ್ದಾಗ ಮಾಡಬೇಕು. ನಿನ್ನೊಳಗೆ ನೀನು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ನೀ ಗೆಲ್ಲಬೇಕಾಗ್ಯದ ಅಷ್ಟೇ ಹೊರತಾಗಿ ಯಾರ ಸಲುವಾಗಿ ಅಲ್ಲ ಇದು. ಅದಕ್ಕೆ ಯಾರಿಂದನೂ ಏನಿಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಸರ್ವ ದುಃಖಗಳು ನಿವೃತ್ತಿ ಆಗ್ತಾವ, ಸರ್ವ ಫಲಗಳು ಇದರಲ್ಲಿ ಅದಾವೆ, ಜ್ಞಾನದಲ್ಲಿ ಅದಾವೆ. ಮತ್ತು ಸಿದ್ಧಿಗಳು ಇದರಲ್ಲಿ ಅಡಿಗೆ ಬಂದರೆ ಎಂಥ ಶಕ್ತಿ ಇರ್ಬೋದು ಇದು. ಅದರಿಂದ ಈ ಜ್ಞಾನ ಹೆಂಗದ, ತಾಪಗಳಿಗೆ ಹಿಮ ಸದೃಶ್ಯವಾಗಿರುವಂಥದ್ದೈತೆ. ಹಿಮ ಇದ್ದಾಗ ಕಮಲದ ದಳಗಳು ಪಟ 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 ಅದು ವಿರುದ್ಧ ನೋಡ್ರಿ, ಅದಕ್ಕೆ ಬಿದ್ದು ಹೋಗಿಬಿಡ್ತವೆ. ಅದೇ ರೀತಿ ಜ್ಞಾನ ಅನ್ನುವಂಥದ್ದು ಈ ತ್ರಿತಾಪಗಳಿಗೆ ಹಿಮ ಸದೃಶ್ಯವಾಗಿರುವಂಥದ್ದು. ಜ್ಞಾನ ಏನಾರು ಆಯ್ತಂದ್ರೆ ತ್ರಿತಾಪಗಳು ಕೂಡ ಯಾವ ನೀನು ಉಳಿಯಂಗಿಲ್ಲ. ಈ ಜ್ಞಾನ ಅದಕ್ಕೆ ಈ ಜ್ಞಾನದಲ್ಲಿ ಅಗಾಧವಾದಂಥ ಅಸಾಧಾರಣವಾದಂಥ ಸಾಮರ್ಥ್ಯ ಐತಿದು. ಇದಕ್ಕೆ ಅಷ್ಟಿಷ್ಟಂತ ಹೇಳೋಕ್ಕಲ್ಲ. ಅದಕ್ಕೆ ಈ ಜ್ಞಾನವನ್ನು ಯಾರು ಕೇಳ್ತಾರೆ ಅವ್ರು ಭಾಳ ಧನ್ಯರು, ಪುಣ್ಯಾತ್ಮರು. ಅದಕ್ಕೆ ಬರೀ ಕೇಳ್ತೀನಿ ಅಂದಾಳ್ರಿ ಆಕೆ. ಮೈತ್ರಿದೇವಿ ಕೇಳೇ ಇಲ್ಲ. ಆಕೆ ಏನು ಹೇಳ, ಸ್ಮೃತಿ ಮಾತ್ರದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೊಳ ನಿರತಿರ್ಪ ಇದಕ್ಕಿದೆ ಮತ್ತು ಅನ್ಯವಿಲ್ಲೆಂದೆನಿಪ ಸದ್ಗತಿಯೇ ಪೇಳಿನಾಗ ಅಮಳಾತ್ಮತ್ ಕೇಳ್ದ ಮೈತ್ರ ಬಾಬಾ ಹೆಂಗೆ ಹೇಳಿದ್ರು ನೋಡ್ರಿ. ಬರೀ ನನಗೆ ಹೇಳಂತ ಹೇಳಿ ಕುಂತು ಕೇಳಕತ್ತೀವಂದ್ರೆ ನಾವೆಷ್ಟು ಧನ್ಯರು. ಬರೀ ಆಕಿ ಕೇಳಿದಳು. ಅದಕ್ಕೆ ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು? ಸುಧತಿ ಕೇಳಿ ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು? ಸದಮಳ ನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವ್ರಿಗೆ ಅದೆಂತ ಪೇಳ್ದವ್ರಕೊಳಗು ನೋಡ್ರಿ. ಆ ಪುಣ್ಯವಿಲ್ಲದವ್ರಿಗೆ ಇದು ಹೆಂಗೆ ಹೇಳೋಕ್ಕಾಗ್ತದ? ಅವ್ರಿಗೆ ಕೇಳೋಕ್ಕಾಗ್ತದೆ. ಅವ್ರಿಗೆ ಕೇಳೋಕ್ಕೂ ಆಗಂಗಿಲ್ಲ, ನಮಗೆ ಹೇಳೋಕ್ಕೂ ಆಗಂಗಿಲ್ಲ. ಪುಣ್ಯ ಇರದಂಥವ್ರು ಹೇಳೇ ಬಿಟ್ಟಾರ ನೋಡ್ರಿ. ಸುಧತಿ ಕೇಳಿ ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು? ಸದಮಳ ಆನಂದಾತ್ಮ, ಇದು ಸದಮಳ ಪರಿಶುದ್ಧವಾದಂಥದ್ದು, ಸತ್ತು ಚಿತ್ತು ನಿತ್ಯ ಆನಂದದಿಂದ ಕೂಡಿದಂಥದ್ದು. ಸದಮಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ, ಇಂಥ ಶ್ರೇಷ್ಠವಾದಂಥ ಪುಣ್ಯ ಇಲ್ಲದವರಿಗೆ ಇದು ಹೆಂಗೆ ದೊರಕೊಳಗು? ಇದು ಹೇಳೋಕರೆ ಹೆಂಗಾಗ್ತದೆ, ಅವ್ರು ಕೇಳೋಕರೆ ಹೆಂಗಾಗ್ತದೆ? ಇದು ಹೆಂಗೆ ಸಿಗ್ತದೆ ಅವರಿಗೆ? ಸಿಗಂಗಿಲ್ಲ. ಆದ್ರೆ ನೀ ಧನ್ಯ, ನೀ ಕೃತಾರ್ತೆ, ನೀನಿಲ್ಲಿ ಕೃತಕೃತ್ಯ, ನೀವು ಹುಟ್ಟಿದದಕ್ಕೂ ಸಾರ್ಥಕ. ಯಾಕಂದ್ರೆ ಕೇಳ್ಬೇಕಂತ ಮನಸ್ಸು ಬಂದದಲ್ಲ ನಿನಗೆ. ನಿನಗೆ ಕೇಳುವಂಥ ಮನಸ್ಸು ಬಂದದಲ್ಲ, ಈಗ ಏನಾಗ್ಯದಪ್ಪ, ನೀ ಧನ್ಯ ಇದು ನೋಡು ಮೈತ್ರ ಅಂತ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಜ್ಞಾನದಲ್ಲಿ ಅಗಾಧವಂಥ ಅಸಾಧಾರಣವಾದಂಥ ಸಾಮರ್ಥ್ಯ ಐತಿ. ಇದು ಎಂಥ ಆಶ್ಚರ್ಯ ಇದೆ, ಎಂಥ ಆಶ್ಚರ್ಯ ಐತಪ್ಪ ಅಂತ ಹೇಳ್ತಾರೆ ಅವರು. ಮತ್ತು 2ನೇ ನುಡಿ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಜ್ಞಾನದಲ್ಲಿ ಎಷ್ಟು ಶಕ್ತಿ ಆದಂಥ, ಇಷ್ಟು ಕೇಳಿದ್ರು ಕೂಡ ಮತ್ತು ನಾನು ಭೇದಕ್ಕೆ ಅವಕಾಶ ಕೊಡ್ತೀನಿ, ದೇವರು ಅಲ್ಲದನ ಕಿಲ್ಲದನ ಅಂತ ಅಂದ್ರೆ ಯಾವ ಜನ್ಮಕ್ಕೂ ಮುಕ್ತನಾಗಂಗಿಲ್ಲ. ಅದಕ್ಕೆ ಗುರುವಿನ ವಾಕ್ಯ ಹೆಂಗೆ ತೊಗೊಳ್ಬೇಕಂದ್ರೆ ಭಾಳಷ್ಟು ಸೀರಿಯಸ್ ಆಗಿ ತೊಗೊಳ್ಬೇಕು. ಅದನ್ನು ಅಲಕ್ಷ್ಯ ಮಾಡಿದ್ರೆ ಮತ್ತೆ ಅದರಿಂದ ಮತ್ತು ಭಾಳ ಜನ್ಮಗಳು ಹೋಗ್ತಾವೆ. ಅದಕ್ಕೆ ನಿನಗೆ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಜನ ಸಂಶ್ರಯತೆ ತ್ರಯಂಸು ದುರ್ಲಭಮ್ ಅಂತ ಹೇಳಿದ್ರೆ 3 ಸಿಕ್ಕವ. ಇದು ಒಂದೇ ಸಲಕ್ಕೆ ಹಿಂಗೆ ಸಿಗಂಗಿಲ್ಲ.
ಅದಕ್ಕೆ ಹೇಳಲ್ಲ, ತ್ರಿಪುರಗಳು 3 ಒಂದೇ ಲೈನ್ ಇದ್ದಾಗ ಪರಮಾತ್ಮ ಅಲ್ಲಿ ಹೊಡೆದಾಗ ಅಲ್ಲಿರುವಂಥ ರಾಕ್ಷಸರು ಸತ್ತೋಗ್ಬಿಡ್ತಾರಂತ ಅವ್ರು ಹೊರ ಕೇಳ್ಕೊಂಡು ಮೆರೆದಾಡ್ತಿದ್ರು ಅಸುರರು. ಹೌದಲ್ಲ? ಯಾಕಂದರೆ 3 ಒಂದೇ ತ್ರಿಪುರಗಳು ಒಂದೇ ಲೈನಿಗೆ ಒಂದೇ ಟೈಮ್ನಲ್ಲಿ ನಿಲ್ಲೋದು ಭಾಳ ಕಠಿಣ ಇರ್ತಾವೆ, ತಿರುಗ್ತಿರ್ತಾವೆ ಸುತ್ತ. 3 ಪುರಗಳು ಒಂದೊಂದು ಕಡೆ ಸುತ್ತರಿತಿರ್ತಾವೆ, ಒಂದು ಕಡೆ ನಿಲ್ಲಬೇಕದು, ಯಾವಾಗೋ ಒಂದು ಸಲ ನಿಲ್ಲೋದದು. ಅಂಥ ಸಂದರ್ಭದಲ್ಲಿ ಶಿವನಿಂದ ಅವಾಗ ನಮ್ಗೆ ಹತ್ಯೆ ಆಯಿತು ಅಂತಂದಾಗ ಅವಾಗ ನಮ್ಮ ಪ್ರಾಣ ಹೋಗ್ತಂತ ಆ ಥರ ಹೊರ ಪಡ್ಕೊಂಡಿದ್ರು ಅವರು. ಅದಕ್ಕೆ ನಾವು ಎಷ್ಟೋ ಜನ್ಮದಿಂದ ಮಾಡಿದಂಥ ಪುಣ್ಯ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯಿತಂ. ಈ ಗುರು ಹೇಳುವಂಥ ನಮಗೆ ಮನುಷ್ಯನ ಜನ್ಮನೂ ಸಿಕ್ಕದ, ಕೇಳುವಂಥ ಭಾವನೂ ಬಂದಂತ ಹೇಳುವಂಥ ಸದ್ಗುರು ಸಿಕ್ಕನಂದ್ರೆ ಎಂಥ ಪುಣ್ಯ ರೀ ಇದು ಸ್ವಲ್ಪ ಯಾಕಂದರೆ ಇದು ಒಂದು ಗಾಳಿ ಬೀಸಿದಾಗ ತೂರಿಕೊಳ್ಳಿರುವಂತಾರಲ್ಲ ರಾಶಿ ಮಾಡಬೇಕಾದಾಗ, ಅದ್ರಂಗೆ ಇದು ಪುಣ್ಯದ ಫಲವಾಗಿ ಒಂದು ಸ್ವಲ್ಪ ನಮಗೆ ಎಷ್ಟೆಷ್ಟು ಪುಣ್ಯ ಇರ್ತದೆ ಅಷ್ಟು ಈ ವಿಚಾರಗಳು ಸಿಕ್ಕಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳುವಂಥದ್ದು ಮನುಷ್ಯನ ಜಾಣತನ ಇದು. ಮತ್ತು ಇದೇ ಟೈಮ್ ಮುಂದೆ ನಿನ್ನ ಶರೀರನೂ ಸರಿ ಇರ್ತದೋ ಇಲ್ಲೋ, ಇಲ್ಲಿ ಮನಸ್ಸು ಕೇಳುವಂಥ ಮನಸ್ಸು ಇರ್ತದೋ ಇಲ್ಲೋ, ಹೇಳುವಂಥವ್ರು ಸಿಗ್ತಾರೋ ಇಲ್ಲೋ, ಸಿಕ್ಕದಂದರೆ ಇದು ಸದುಪಯೋಗ ಮಾಡ್ಕೊ ಈ ಟೈಮನ್ನಂತ ಭಾಳ ಎಚ್ಚರಿಕೆ ಹೇಳ್ತಾರೆ. ಮತ್ತು ನಾಳೆ ಮುಂದಿನ ವಿಚಾರನ ನೋಡೋಣ. 1-2 ಗುರುಗಳು ಪಾದಕ್ಕೆ ಅರ್ಪಿಸಿ ಹರಾಮ.